ಓಂ ಶಾಂತಿ. ಸಮಯದ ಅನುಸಾರದಲ್ಲಿ ಮಕ್ಕಳ ಮಾನಸಿಕ ಸ್ಥಿತಿ, ಸೇವೆಯ ಅವಶ್ಯಕತೆ, ಪುರುಷಾರ್ಥದಲ್ಲಿ ತೀವ್ರತೆ, ಜೊತೆಗೆ ನಾಟಕದ ಅನುಸಾರದಲ್ಲಿ ಇಷ್ಟು ದೊಡ್ಡ ದೊಡ್ಡ ನಮಗೆ ಲೆಕ್ಕಾಚಾರಗಳು ಬರ್ತಾವೆ, ಪರಿಸ್ಥಿತಿಗಳು ಬರ್ತಾವೆ. ನಮ್ಮದೇ ಕರ್ಮದ ಲೆಕ್ಕಾಚಾರಗಳು ಬಿರುಗಾಳಿಯ ರೂಪದಲ್ಲಿ ಎಲ್ಲ ಒಂದೇ ಸಲ ಬಂದ್ಬಿಡ್ತಾವೆ. ಅಂತ ಸಮಯದಲ್ಲಿ ಭಗವಂತನ ಜೊತೆ ಈಶ್ವರಿ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತಾ ಸದಾ ಸಮರ್ಥರಾಗೋದು ಹೇಗೆ ಹೇಳುವಂಥದನ್ನ ಬಾಬಾ ಈ ಮುರಳಿಯಲ್ಲಿ ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಈ ಮುರಳಿಯ ಮೂಲ ದಿನಾಂಕ 18 ಜನವರಿ 2002, ಅವ್ಯಕ್ತ ದಿನ. ಬ್ರಹ್ಮಬಾಬಾರವರು ಶಿವಬಾಬಾರವರ ಸಮಾನರಾಗಿರುವಂಥ ದಿನ. ಸಮಾನ ಅಂದರೆ ಶಿವಬಾಬಾ ಅಂತೂ ಸರ್ವಶಕ್ತಿವಂತ. ಅವನು ಸಮಾನ ಯಾರದೋ ಮನುಷ್ಯಾತ್ಮರಾಗ್ಲಿಕ್ಕೆ ಸಾಧ್ಯನಾ ಹೇಳುವಂತ ಪ್ರಶ್ನೆಯನ್ನು ನಾವು ಕೇಳಿಕೊಂಡಾಗ ಅದು ಸಾಧ್ಯವೇ ಇಲ್ಲ. ಭಗವಂತ ಸಾಗರ, ಸಾಗರದ ಜೊತೆಗೆ ನದಿಯನ್ನು ಹೋಲಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹೆಚ್ಚಿನ ರೂಪದಲ್ಲಿ ಮನುಷ್ಯಾತ್ಮರು ನದಿಗಳಾಗಬಹುದೇ ಹೊರತು ಸಾಗರನ ಸಮಾನರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ತಂದೆ ಸಮಾನ ಅಂತಂದ್ರೆ ಏನು? ಹೇಗೆ ಶಿವಬಾಬಾರವರಿಗೆ ಶರೀರ ಇಲ್ಲ, ಅವರು ವೈಯಕ್ತಿಕ ಕರ್ಮದ ಲೆಕ್ಕಾಚಾರಗಳಿಲ್ಲ, ಲೆಕ್ಕಾಚಾರದ ವಿಕರ್ಮಗಳಿಲ್ಲ, ದುಃಖ ಪರಿಸ್ಥಿತಿಗಳು, ವಿಘ್ನಗಳು, ತೊಂದರೆಗಳು ಇಲ್ಲ. ಸದಾಕಾಲ ವಿಶ್ವ ಪರಿವರ್ತನೆ, ಬೇರೆಯವರಿಗೆ ಉದ್ಧಾರ ಮಾಡಬೇಕು, ಬೇರೆಯವರಿಗೆ ಒಳಿದನ್ನೇ ಮಾಡಬೇಕು ಹೇಳುವಂತ ಮನೋಭಾವ ಮತ್ತು ಅದಕ್ಕೆ ಸರಿಯಾಗಿ ತನ್ನನ್ನು ತಾನು ಕಾರ್ಯತತ್ಪರ ಮಾಡಿಕೊಳ್ಳುವಂಥದ್ದು ಭಗವಂತನ ಕರ್ತವ್ಯ, ಕಾಯಕ. ವೈಯಕ್ತಿಕವಾಗಿ ಅವರಿಗೇನು ಬೇಕಾಗಿಲ್ಲ, ಸದಾ ದಾತ ಆತ ಭಗವಂತ. ಹಾಗೆ ಬ್ರಹ್ಮಬಾಬಾರವರು ಕೂಡ ತಮ್ಮ ಶರೀರದ ಲೆಕ್ಕಾಚಾರವನ್ನ ಕ್ಲಿಯರ್ ಮಾಡಿಕೊಂಡು ಸಂಪೂರ್ಣವಾಗಿ ತಮ್ಮನ್ನ ತಾನು ಸೂಕ್ಷ್ಮ ಶರೀರ ಮತ್ತು ಆತ್ಮನ ಜೊತೆಗೆ ವಿಶ್ವ ಸೇವೆಗೋಸ್ಕರ ತಮ್ಮನ್ನ ಮುಡಿಪಾಗಿಟ್ಟಿರುವಂತ ದಿನ, ಸಮರ್ಥರಾಗಿರುವಂತ ದಿನ. ಸಂಪೂರ್ಣ ಮನಬುದ್ಧಿಯನ್ನ, ಆತ್ಮನ ಶಕ್ತಿಯನ್ನ ಕೇವಲ ಈಶ್ವರ್ಯ ಕಾರ್ಯಕ್ಕೋಸ್ಕರ ಮಾತ್ರ ಮೀಸಲಾಗಿಟ್ಟಿರುವಂತಹ ಒಂದು ದಿನ. ಜೊತೆಗೆ ಪ್ರತಿಯೊಂದು ಬ್ರಹ್ಮಕುಮಾರ ಕುಮಾರಿಯರ ಹಿಂದೆ ಬೆನ್ನೆಲುಬಾಗಿ ಬೀಹದ್ದಿನ ವಿಹಂಗ ಮಾರ್ಗದ ಸೇವೆಯನ್ನ ಮಾಡಲಿಕ್ಕೆ ಕಾರ್ಯಾರಂಭ ಮಾಡಿರುವಂಥ ದಿನ ಅವ್ಯಕ್ತ ದಿನ. ಅಂದ್ರೆ ಅವ್ಯಕ್ತ ರೂಪವಾಗಿರುವಂಥ ಮನಬುದ್ಧಿಯ ಮೂಲಕ, ಆ ಸಾಧನದ ಮೂಲಕ, ಸೂಕ್ಷ್ಮ ಕರ್ಮೇಂದ್ರಗಳ ಮುಖಾಂತರ ಸೇವೆಯನ್ನ ಮಾಡಲಿಕ್ಕೆ ತಮ್ಮನ್ನ ತಾನು ಸಮರ್ಪಿತ ಆಗಿರುವಂಥ ದಿನ. ಅಂದ್ರೆ ಈಶ್ವರಿ ಸೇವೆ ಬಿಟ್ರೆ ಬೇರೆ ಏನೂ ಇಲ್ಲ. ನಮ್ಮ ಯಜ್ಞ, ಶರೀರದ ಊಟ ತಿಂಡಿ, ಲೆಕ್ಕಾಚಾರ, ಅದ್ಯಾವುದು ಭಾವ ಇಲ್ಲ. ಸರ್ವೇ ಜನಾ ಸುಖಿನೋ ಭವಂತು, ಸರ್ವರ ಒಳಿತಿಗೋಸ್ಕರ, ವಿಶೇಷವಾಗಿ ಈಶ್ವರಿಯ ಪರಿವಾರದವರ ಒಳಿತಿಗೋಸ್ಕರ ಸಂಪೂರ್ಣವಾಗಿ ತಮ್ಮನ್ನ 30 ಸ್ಥೂಲ ಶರೀರದ ಸಾಧನೆಯ ಮುಖಾಂತರ ಸಂಪೂರ್ಣವಾಗಿ ತನ್ನನ್ನು ತಾನು ಈಶ್ವರನಿಗೆ ಸಮರ್ಪಣೆ ಆಗಿರುವಂತ ದಿನ. ಅದು 18 ಜನವರಿ 1969 ಆಗಿರಬಹುದು. ಆದರೆ 2002ರಲ್ಲಿ ಬ್ರಹ್ಮಬಾಬಾ ಮತ್ತು ಶಿವಬಾಬಾ ಏನು ಇಷ್ಟಪಡ್ತಾರೆ, 2024ರಲ್ಲಿ ಏನು ಇಷ್ಟಪಡ್ತಾರೆ ಅಂತಂದ್ರೆ
ಹೇಗೆ ಬ್ರಹ್ಮಬಾಬಾ 1969ರಲ್ಲಿ ಸಮರ್ಪಿತರಾದರೂ, ಆ ನಂತರದಲ್ಲಿ 2002ರವರೆಗೆ ಭಾರತ ದೇಶ ಸಹಿತ ವಿಶ್ವದಾದ್ಯಂತ ವಿಹಂಗ ಮಾರ್ಗದ ಸೇವೆಯನ್ನು ಮಾಡಲಿಕ್ಕೆ ಹೇಗೆ ನಿಮಿತ್ತರಾದರೂ, ಈಗ 2024ರಲ್ಲಿ ಆ ಎರಡೂ ತಂದೆಗೆ ನೀವು ಮಕ್ಕಳು ಸಾಧನವಾಗಿ ವಿಶ್ವದ ಪ್ರತಿಯೊಂದು ಕಣಕಣಗಳಿಗೂ ಕೂಡ ಭಗವಂತನ ಶಕ್ತಿಯನ್ನ ತಲುಪಿಸಲಿಕ್ಕೆ ಪ್ರತ್ಯಕ್ಷ ಮಾಡುವಂತಹ ಯಾವನೊಂದು ಕಾರ್ಯ ಇವತ್ತು ಉಳಿದಿದೆ, ಅದು ಮಾಡಬೇಕಾಗಿದೆ. ಯಾವ ಒಂದು ಭಗವಂತನ ಸಂಕಲ್ಪ ಇದೆ, ಪ್ರತ್ಯಕ್ಷತೆ ಮಾಡಿಸ್ಬೇಕಾಗಿದೆ. ಭಗವಂತ ಯಾರು ಅಂತ ಗೊತ್ತಾಗಬೇಕಾಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಆತ್ಮಗಳು ತಾವೇ ಮಾಡಿರುವಂತ ಕರ್ಮದ ಲೆಕ್ಕಾಚಾರದ ಬಿಸಿಲಿನ ಬೇಗೆಯಲ್ಲಿ, ಪ್ರಾಯಶ್ಚಿತ್ತತೆಯಲ್ಲಿ, ನೋವಿನಲ್ಲಿ, ಸಂಕಷ್ಟದಲ್ಲಿ, ಸಮಸ್ಯೆಗಳ ಸುಳಿಯಲ್ಲಿ, ವಿಘ್ನದಲ್ಲಿ ಒದ್ದಾಡ್ತಾ ಇರುವಂತ ಸಮಯದಲ್ಲಿ ಪರಮಾತ್ಮನ ಶಕ್ತಿಯನ್ನ ಅವರಿಗೆ ಕೊಡುವುದರ ಮೂಲಕ ಅವರನ್ನ ಅದರಿಂದ ಮುಕ್ತ ಮಾಡುವಂತಹ ಒಂದು ಸಮಯ. ಮಕ್ಕಳ ಕೂಗು, ನಿಮ್ಮ ಸಹೋದರ ಆತ್ಮರ ಕೂಗು ಕೇಳ್ತಾ ಇಲ್ವಾ? ಸರಿ, ಅವರೇ ಮಾಡಿರುವಂತ ಕರ್ಮದ ಫಲ ಒಪ್ಕೊಳ್ಳೋಣ, ಎಲ್ಲ ಕರೆಕ್ಟ್ ಆಗಿದೆ ನಾಟಕ. ಆದರೆ ಅಂತ ಶಕ್ತಿಹೀನ ಬಲಹೀನರಾಗಿರುವಂತ ಆತ್ಮರಿಗೆ ನೀವು ಮಾಡುವಂತ ಈಶ್ವರೀಯ ಸಂಪಾದನೆಯಿಂದ, ನಿಮ್ಮ ಧನದಿಂದ, ಈಶ್ವರೀಯ ಧನದಿಂದ ಅವರನ್ನ ಮುಕ್ತರನ್ನಾಗಿ ಮಾಡುವಂತ ಶಕ್ತಿ ಯೋಗ್ಯತೆ ನಿಮ್ಮಲ್ಲಿ ಇದೆ. ಒಪ್ಕೊಳ್ಳೋಣ, ಅವರು ಮಾಡಿರುವಂಥದ್ದೇ ಕರ್ಮದ ಫಲ, ಅವರು ಅನುಭವಿಸ್ತಾ ಇದ್ದಾರೆ. ಆದರೆ ಇವತ್ತು ಆಧ್ಯಾತ್ಮಿಕವಾಗಿ ಮಾಡುವಂತ ನಿನ್ನ ಜಮದ ಖಾತೆಯಿಂದ ಆ ಆತ್ಮಗಳಿಗೆ ನೀವು ನಿರಾಕಾರ ರೂಪದಲ್ಲಿ ಸಂಯೋಗವನ್ನು ಕೊಟ್ಟಾಗ, ಒಂದು 63 ಜನ್ಮದಿಂದ ಆ ಆತ್ಮಗಳ ಜೊತೆ ಮಾಡಿರುವಂತ ಸಾಲ ತೀರಬಹುದು. ಇಲ್ಲ, ನೀನು ಈಗ ಕೊಟ್ಟಿರುವಂತ ಹಣ ನಾವು ಕೊಡೋದಿಲ್ಲ, ಭಗವಂತ ಕೊಡುವಂತ ನಮ್ಮ ಮೂಲಕ ಅದನ್ನು ವಾಪಸ್ ಕೊಡಲಿಕ್ಕೆ ಮುಂದಿನ 21 ಜನ್ಮಕ್ಕಾಗಿ ನಿಮ್ಮ ಸೇವಕನಾಗಿನೋ ಪ್ರಜೆಗಳಾಗ್ಬಿಟ್ಟು ನಿಮ್ಮ ಸೇವೆಯನ್ನ ಮಾಡ್ಲಿಕ್ಕೆ ಅವನ ಎದುರುಗಡೆಗೆ ಬರ್ತಾನೆ. ಅಂದ್ರೆ ಆ ಏನು ನೀವು ಹಣವನ್ನ ಕೊಟ್ಟಿದ್ದೀರಿ ಅದು ವಿಫಲವಾಗೋದಿಲ್ಲ, ಅದು ನಿಮ್ಗೆ ರಿಟರ್ನ್ ಕೊಡ್ಲಿಕ್ಕೆ ಆವಾಗ ಬರ್ತಾರೆ. ಮಕ್ಕಳೇ, ನಮಗೆಲ್ಲರೂ ಎಷ್ಟು ಖುಷಿಯಾಗಿರ್ತಾರಲ್ವಾ? ಈ ದುಃಖದಲ್ಲಿ, ಈ ನೋವಿನಲ್ಲಿ, ಸಮಸ್ಯೆಯಲ್ಲಿ ಅವ್ರ ನೋವನ್ನ ನೋಡೋದು ನಿಮ್ಗೆ ಇಷ್ಟ ಆಗತ್ತಾ? ಅಥವಾ ಆ ನೋವಿನಲ್ಲಿ ಅವರು ನಿಮ್ಮ ಸೇವೆಯನ್ನ ಮಾಡಿದ್ರೆ ನಿಮ್ಗೆ ಇಷ್ಟವಾಗತ್ತಾ? ಇಲ್ಲ ಅಲ್ವಾ? ಖುಷಿ ಖುಷಿಯಿಂದ ಸೇವೆಯನ್ನು ತೆಗೆದುಕೊಳ್ಳಿ ಆ ಸಮಯದಲ್ಲಿ. ಅದಕ್ಕಾಗಿ ಆ ಎಲ್ಲ ಆತ್ಮರನ್ನ ಮುಕ್ತ ಮಾಡಬೇಕಾದಂತ ಸಮಯ ಈಗ ಬಂದಿದೆ. ಅದಕ್ಕಾಗಿ ಏನ್ ಬೇಕಂತ ಅವರಿಗೆ, ಒಂದು ಆತ್ಮಗಳಿಗೆ, ಆ ಸರ್ವ ಆತ್ಮರಿಗೆ ಒಂದು ಹನಿ ಏನ್ ಕೊಡಿ, ಅಂಚಲಿ, ಒಂದು ಡ್ರಾಪ್. ಇವತ್ತಿಗೆ ಪೋಲಿಯೋ ಡ್ರಾಪ್ಸ್ ಅನ್ನ ಕೊಡ್ತಾರೆ ನೋಡಿ, ಬಾಯಲ್ಲಿ 2-3 ಹನಿ ಆಗ್ಬಿಟ್ಟು ಆಯ್ತು ಅಲ್ವಾ? ಪೋಲಿಯೋ ಕಾಯಿಲೆಯಿಂದ ರಕ್ಷಣೆ ಪಡ್ಕೊಳ್ಬಹುದು ಅಂತ ಹೇಳ್ತಾರೆ. ಹಾಗೇನಿ ನಿಮ್ಮಿಂದ ಹೊರಡಿರುವಂತ ಆ ಒಂದು ಹನಿ ಪರಮಾತ್ಮನ ಶಕ್ತಿ ಏನಾಗತ್ತೆ, ಅವರಿಗೆ ಅವರ ಸಂಪೂರ್ಣ ಆ ಲೆಕ್ಕಾಚಾರದಿಂದ, ದುಃಖದಿಂದ ಮುಕ್ತರನ್ನಾಗಿ ಮಾಡಲಿಕ್ಕೆ ಒಂದು ಕಾರಣವಾಗ್ತದೆ. ಅದಕ್ಕೆ ಸರಿಸಮಾನವಾಗಿ ನೀವು ಸೇವೆಯನ್ನ ಮಾಡಬೇಕು ಅಂತಂದ್ರೆ ಮಕ್ಕಳು ನೀವೇನ್ ಮಾಡಬೇಕು? ಸ್ನೇಹದ ಶಕ್ತಿಯ ಮೂಲಕ ಸಮರ್ಥರಾಗಿ. ಸ್ನೇಹ ಅಂತಂದ್ರೆ ಫ್ರೆಂಡ್ಶಿಪ್. ಫ್ರೆಂಡ್ಶಿಪ್ ಅಂದ್ರೆ ಸಮಾನತೆ. ಹಾಗೆ ಬ್ರಹ್ಮಬಾಬಾ ಮತ್ತು ಶಿವಬಾಬಾರ ಸಮಾನ ಆತ್ಮಿಕ ಸ್ಥಿತಿಯಲ್ಲಿರಿ. ಸ್ನೇಹ ಭಾನವನ್ನ ಮರ್ತು ಬಿಡಿ. ರಾಜಯೋಗದ ಸಮಯದಲ್ಲಿ, ವಿಶ್ವ ಸೇವೆ ಮಾಡುವಂತ ಸಮಯದಲ್ಲಿ ಶರೀರದ ಒಳಗಡೆ ಇದ್ದವನು ಕೂಡ ಶರೀರದಿಂದ ಭಿನ್ನ. ಪರಮಾತ್ಮ ಸ್ಥೂಲ ಪ್ರಪಂಚದಲ್ಲಿದ್ದರೂ ಕೂಡ ಸ್ಥೂಲ ಪ್ರಪಂಚದಿಂದ ಭಿನ್ನ ಅವನು. ಯಾಕೆ? ಅಲ್ಲಿ ಮನಸ್ಸನ್ನು ಇಟ್ಟು ಬಿಟ್ರೆ ಅಲ್ಲಿಯ ವಾಯುಮಂಡಲ, ವಾತಾವರಣ, ಆತ್ಮಗಳ ಪ್ರಭಾವ, ವಿಕಾರದ ಪ್ರಭಾವ ಪರಮಾತ್ಮನ ಮೇಲೆ ಬೀಳುತ್ತದೆ. ಸ್ಥೂಲವತನಕ್ಕೆ ಬರ್ತಾರೆ, ಶರೀರವನ್ನು ಆಧಾರವಾಗಿ ಇಟ್ಕೊಳ್ತಾರೆ.
ತನ್ನ ಕಾರ್ಯವನ್ನು ಮಾಡ್ತಾರೆ. ಅದು ಸ್ಥೂಲ ಸೂಕ್ಷ್ಮವಾಗಿರುವಂತ ಇಲ್ಲಿ ಯಾವುದೇ ವಿಕಾರದ ಪ್ರಭಾವ ಅವರಿಗೆ ಟಚ್ ಆಗೋದಿಲ್ಲ. ಯಾಕಂದ್ರೆ ತನ್ನ ಕರ್ಮದ ಬಗ್ಗೆ ಮಾತ್ರ ಅವನು ಗಮನ ಇಟ್ಟಿರ್ತಾರೆ ಹೊರತು ಬೇರೆ ಕಡೆಗೆ ನೋಡಿದ್ರು ಕೂಡ ಅದರ ಪ್ರಭಾವದಲ್ಲಿ ಅವನು ಬರುವುದಿಲ್ಲ. ಇಂಥ ಗ್ರೇಟ್ ಅಲ್ವ ಪರಮಾತ್ಮ. ಹಾಗೆ ಮಕ್ಕಳ ಈಶ್ವರಿಯ ಕಾರ್ಯವನ್ನ ಏಕಾಗ್ರತೆಯಿಂದ ಏನ್ ಮಾಡಿ ಮಾಡುವಂತ ಸಾಧಕರಾಗಿ, ಅದಕ್ಕಾಗಿ ಸ್ನೇಹದ ಶಕ್ತಿಯ ಮೂಲಕ ಸಮರ್ಥರಾಗಿ. ಏನದು ಸಮರ್ಥತೆ? ಮಕ್ಕಳೇ, ಇನ್ನು ಮೇಲೆ ವಿಶ್ವ ಪರಿವರ್ತನೆ ಮಾಡುವಂತ ಕಾರ್ಯ, ಶಕ್ತಿ, ಯೋಗ್ಯತೆ, ವೈಶಿಷ್ಟ್ಯತೆ ಇರುವಂಥದ್ದು ಸಮ ಅರ್ಥ, ಯೋಗ್ಯ, ಕ್ಯಾಪಬಿಲಿಟಿ ಇರುವಂತ ವ್ಯಕ್ತಿ ಪರಮಾತ್ಮ ಮಾತ್ರ. ಅವನು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ, ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಅವನಿಗೆ ಆ ಕೆಲಸವನ್ನ ಮಾಡಲಿಕ್ಕೆ ಸಂಪೂರ್ಣವಾಗಿ ನೀವು ನಿಮ್ಮ ತನುಮನದಿಂದ ಅವನಿಗೆ ಅವಕಾಶವನ್ನ ಕೊಡಬೇಕು. ಸರಿ, ಅವನಿಗೆ ಅವಕಾಶ ಕೊಡಬೇಕಂದ್ರೆ ನಾವೇನ್ ಮಾಡಬೇಕು? ಅವನಿಗೆ ಅವಕಾಶವನ್ನ ಕೊಡೋಣ. ತನು ಮನ ಸಮಯ ಸಂಕಲ್ಪವನ್ನ ಕೊಡೋಣ. ಸಂಗಮ ಯುಗ ಅಲ್ವಾ, ನಾವು ಇರ್ತೀವಲ್ವಾ, ನಾವೇನ್ ಮಾಡ್ಬೇಕು? ಹೇಳ್ತಾರೆ, ಸಾಗರನನ್ನ ಕೆಲವರು ಕನ್ಸಲ್ಲಿ ಕಾಣೋರಿದ್ದಾರೆ, ಕೆಲವರು ಟಿವಿಯಲ್ಲಿ ನೋಡೋರಿದ್ದಾರೆ, ಇನ್ನು ಕೆಲವರು ಕಲ್ಪನೆಯಲ್ಲಿ ನೋಡೋರಿದ್ದಾರೆ, ಇನ್ನು ಕೆಲವರು ಫೋಟೋದಲ್ಲಿ ನೋಡೋರಿದ್ದಾರೆ, ಇನ್ನು ಕೆಲವರು ಸಾಗರದ ಹತ್ತಿರ ಬಂದು ಶಬ್ದವನ್ನ ಕೇಳೋರಿದ್ದಾರೆ, ಇನ್ನು ಕೆಲವರು ಸಾಗರವನ್ನ ದೂರದಿಂದ ನೋಡೋರಿದ್ದಾರೆ, ಇನ್ನು ಕೆಲವರು ಸಾಗರ ತಟದಲ್ಲಿ ಬಂದು ಅದರ ಸುಖವನ್ನು ಅನುಭವಿಸೋರಿದ್ದಾರೆ, ಇನ್ನು ಕೆಲವರು ಸಾಗರದ ಅಲೆಗಳಲ್ಲಿ ಬಂದು ಅದನ್ನು ಅನುಭವಿಸೋರಿದ್ದಾರೆ, ಇನ್ನು ಕೆಲವರು ಸಾಗರದಲ್ಲಿ ಸ್ನಾನ ಮಾಡುವಂಥವರಿದ್ದಾರೆ, ಇನ್ನು ಕೆಲವರು ಸಾಗರದಲ್ಲಿ ಆವಾಗ ಡುಬುಕಿ ಹೊಡೆಯೋರಿದ್ದಾರೆ, ಇನ್ನು ಕೆಲವರು ಆ ಸಾಗರದಲ್ಲಿ ಕೆಲವೊಂದು ಗಂಟೆಗಳ ಕಾಲ ಒಳಗಡೆಗಿದ್ದು ಮೇಲೆ ಬರೋರಿದ್ದಾರೆ, ಇನ್ನು ಕೆಲವರು ಆ ಸಾಗರದಲ್ಲಿ ಸಮಾವೇಶ ಆಗುವಂಥವ್ರಿದ್ದಾರೆ. ಫುಲ್ ಸಾಗರದಲ್ಲಿ ಮತ್ತೆ ಇಲ್ವೇ ಇಲ್ಲ, ಅವರು ಒಳಗಡೆ ಹೋಗಿದ್ದು ಮಾತ್ರ ಗೊತ್ತೇ ಹೊರತು ಮತ್ತೆ ಹೊರಗಡೆ ಬಂದೇ ಇಲ್ಲ. ಸಂಪೂರ್ಣವಾಗಿ ತಮ್ಮ ಜೀವನವನ್ನ ಭಗವಂತನಿಗೆ ಸಮರ್ಪಣೆ. ಸಕ್ಕರೆಯನ್ನ ನೀರಿನಲ್ಲಿ ಹಾಕಿದ ಮೇಲೆ ಅದನ್ನು ಬೇರ್ಪಡಿಸಲಿಕ್ಕೆ ಆಗೋದಿಲ್ಲ ಆತ್ಮೀಯರೇ. ಮರಳನ್ನ ಹಾಕಿದಾಗ ನೀವು ಗ್ಲಾಸಲ್ಲಿ ನೋಡಿದಾಗ ಮರಳು ಬೇರೆ ಕಾಣ್ತದೆ, ನೀರು ಬೇರೆ ಕಾಣ್ತದೆ, ಗ್ಲಾಸ್ ಕಾಣುತ್ತೆ. ಹಾಗೆ ಅವನ ಸ್ನೇಹದಲ್ಲಿ ಎಷ್ಟು ಸಮಾವೇಶವಾಗಬೇಕು ಅಂತಂದ್ರೆ ನಮ್ಮ ಜೀವನದಲ್ಲಿ ಏನು ಪಾಲನೆ ಸಿಗ್ತಾ ಇದೆಯೋ ಅದೆಲ್ಲವನ್ನ ಭಗವಂತ ಕೊಡ್ತಾ ಇದ್ದಾರೆ. ಹೇಗೆ ಒಂದು ಸಣ್ಣ ಮಗು ತಾಯಿಯ ಗರ್ಭದಲ್ಲಿದ್ದಾಗ ತಾಯಿಯಲ್ಲಿ ಸಮಾವೇಶ ಆಗ್ಬಿಟ್ಟಿದೆಯಲ್ಲ, ಆಗ ಮಗು ಇದೆಯೋ ಇಲ್ವೋ? ಇದೆ. ಎಲ್ಲಿದೆ? ತಾಯಿಯ ಹೊಟ್ಟೆಯಲ್ಲಿದೆ. ಮಗು ಬೇರೆಯವ್ರು ಕಾಣ್ತಾ ಇದೆಯಾ? ಇಲ್ಲ. ಆ ಮಗುವಿನ ಪಾಲನೆ ನಡೀತಾ ಇದೆಯಾ? ಎಸ್. ಊಟ ಸಿಗ್ತಾ ಇದೆಯಾ? ಎಸ್. ಮಾತುಕತೆ ನಡೀತಾ ಇದೆ? ಎಸ್. ಅಲ್ಲಿ ಸಂಸ್ಕಾರ ಕರ್ಮ ನಡೀತಾ ಇದೆ? ಎಸ್. ಏನ್ ನಡೀತಾ ಇದೆ? ತಾಯಿ ಏನು ಕರ್ಮವನ್ನ ಮಾಡ್ತಾ ಇದ್ದಾಳೋ ತಾಯಿಯೇ ಮಗುವಿನ ಮೊದಲ ಗುರು. ಯಾಕಂದ್ರೆ ತಾಯಿ ಜೊತೆಗೆ ಮಾತ್ರ ಅವಳು ಕನೆಕ್ಟ್ ಆಗಿದ್ದಾಳೆ. ಆಹಾರದ ವಿಚಾರ ಇರಬಹುದು, ಆಧ್ಯಾತ್ಮಿಕ ವಿಚಾರ ಇರಬಹುದು, ಶಿಕ್ಷಣದ ವಿಚಾರ ಇರಬಹುದು, ತಾನು ಎಲ್ಲಿದ್ದೇನೆ ಹೇಳುವಂತ ಅರಿವು ಕೂಡ ಗರ್ಭದಲ್ಲಿರುವಂತ ಮಗುವಿಗೆ ಗೊತ್ತಿಲ್ಲ. ತಾನು ಮಗು ಅಂತಾನು ಕೂಡ ಗೊತ್ತಿಲ್ಲ. ತಾಯಿ ಹೊಟ್ಟೆಯಲ್ಲಿದ್ದೇನೆ ಹೇಳುವಂತ ಅರಿವು ಗೊತ್ತಿಲ್ಲ. ಆದರೆ ಕಲಿಯುಗ ದ್ವಾಪರ ಯುಗದಲ್ಲಿ ಅದೇ ಆ ಒಂದು ಗರ್ಭ ಆ ಒಂದು ಆತ್ಮನಿಗೆ ಗರ್ಭ ಜೈಲಾಗಿರ್ತದೆ. ಯಾಕಂದ್ರೆ ತಾನು ಮಾಡಿರುವಂತ ಕರ್ಮದ ಫಲ. ಸತ್ಯುಗ ತ್ರೇತಾಯುಗದಲ್ಲಿ ಮಾನಸಿಕವಾಗಿ ಅದೇ ಗರ್ಭ ಆ ಆತ್ಮನಿಗೆ ಗರ್ಭ ಮಹಲ್ ಆಗಿರ್ತದೆ. ಗರ್ಭ ಮಹಲ್, ಗರ್ಭ ಜೈಲ್. ಸತ್ಯುಗ ತ್ರೇತಾಯುಗ ಗರ್ಭ ಮಹಲ್, ದ್ವಾಪರ ಕಲಿಯುಗ ಗರ್ಭ ಜೈಲ್. ಈಗ ಆತ್ಮೀಯರು ಯೋಚನೆ ಮಾಡಿ, ಸಂಗಮ ಯುಗದಲ್ಲಿ ಪ್ರಪಂಚದಲ್ಲಿ ನಾವು ಶರೀರದಲ್ಲಿ ಇದ್ದಾಗ ನಾವು ಆ ರೀತಿ ಭಗವಂತನ ಜೊತೆಗೆ ಸಮರ್ಥತೆಯಲ್ಲಿ ನಾವು ಸಮಾವೇಶವಾಗಿದ್ದರೆ ಅದೆಂತ ಒಂದು ಶ್ರೇಷ್ಠವಾದಂಥ ಸ್ಥಿತಿ ಇರ್ತದೆ ಅಂತ ಸ್ವಲ್ಪ ಪರಿಕಲ್ಪನೆಯನ್ನು ಮಾಡಿ. ಸಂಪೂರ್ಣವಾಗಿ ಪ್ರಪಂಚವನ್ನೇ ಮರೆತು ಬಿಟ್ಟು
ಆ ಭಗವಂತನಲ್ಲಿ ಸಮಾವೇಶವಾಗಿಬಿಟ್ಟು ನಮ್ಮ ದಿನದಲ್ಲಿ ಏನೇ ಕರ್ಮವನ್ನು ಕೂಡ ಕರಾವನ ಹಾರ್ ಮಾಡಿಸುವಂತ ತಂದೆ ಮಾಡ್ತಿದ್ದಾನೆ. ಯಾರ ಮೂಲಕ? ನನ್ನ ಮೂಲಕ ಅಲ್ಲ, ನನ್ನ ಸಾಧನದ ಮೂಲಕ. ನಾನು ಮಾಡ್ತಾ ಇಲ್ಲ. ಕರಾವನ ಹಾರ್ ಬಾಪ್ದಾದ ಈ ತನು ಮನದ ಮೂಲಕ ಅವನು ಮಾಡ್ತಾ ಇದ್ದಾನೆ. ಮತ್ ನೀನೇನೇ ಮಾಡ್ತಿದೀಯಾ? ನಾನೇನ್ ಮಾಡ್ಲಿ? ನನ್ನ ಕರ್ಮೇಂದ್ರಿಯದ ಮೂಲಕ ಮಾಡಿರುವಂತ ಕರ್ಮದ ಪ್ರತ್ಯಕ್ಷ ಫಲವನ್ನ ಮಾತ್ರ ನಾನು ನಿಶ್ಚಿಂತವಾಗಿ ಅನುಭವಿಸ್ತಾ ಇದ್ದೇನೆ. ಯೋಗ ಹೇಳೋದಿಲ್ಲ, ನೆನಪು ಅಂತ ಹೇಳೋದಿಲ್ಲ, ಸೇವೆ ಅಂತ ಹೇಳೋದಿಲ್ಲ, ತಪಸ್ಸು ಅಂತ ಹೇಳೋದಿಲ್ಲ. ಭಗವಂತ ಮಾಡಿರುವಂತ ಆ ಮಹೋನ್ನತವಾದಂತ ಸೇವೆಯ ಅತೀಂದ್ರಿಯ ಸುಖದ ಅತ್ಯುನ್ನತವಾದಂತಹ ಒಂದು ಅನುಭವವನ್ನ ಸಾಧಾರಣವಾದಂತಹ ಸ್ತ್ರೀಯಾಗಿ ಪುರುಷನಾಗಿ ನನ್ನ ಮನೆಯಲ್ಲಿದ್ದು ಮಾನಸಿಕವಾಗಿ ಅನುಭವಿಸುವಂತ ಒಂದು ಹೈಯೆಸ್ಟ್ ಸ್ಟೇಜ್. ಸೇವೆಯ ಜವಾಬ್ದಾರಿನೂ ನನ್ನದಿಲ್ಲ, ಅದು ಪರಮಾತ್ಮನದು. ಹೀಗೆ ಸಂಪೂರ್ಣವಾಗಿ ಎಲ್ಲವನ್ನ ಭಗವಂತನಿಗೆ ಸಮರ್ಪಣೆ ಮಾಡೋದರ ಮೂಲಕ ಸಮರ್ಥ ಸ್ವರೂಪ ಸೋ ಸ್ಮೃತಿ ಸ್ವರೂಪ. ಸ್ಮೃತಿ ಅಂತಂದೇನು? ಅಟೆನ್ಷನ್, ಗಮನ. ಎಲ್ಲಾ ಕರ್ಮವನ್ನ ಭಗವಂತ ಮಾಡ್ತಾ ಇದ್ದಾರೆ ಹೇಳುವಂತ ಸ್ಮೃತಿ. ಅದೇಂಗ್ ಗೊತ್ತಾಗ್ಬಿಡ್ತದೆ? ಬಾಬಾ ಮಾಡ್ತಿದ್ದಾರೆ, ಬಾಬಾ ಮಾಡ್ತಿದ್ದಾರೆ, ಬಾಬಾ ಮಾಡ್ತಿದ್ದಾರೆ. ಬಾಬಾ ಅಂತ ಬಾಯಲ್ಲಿ ಬಾಬಾನ, ಗೋಡೆಯಲ್ಲಿ ಬಾಬಾನ, ಸ್ಟೀಕರ್ ಅಲ್ಲಿ ಬಾಬಾನ, ಮನಸ್ಸಿನಲ್ಲಿ ಬಾಬಾನ? ನೋ. ಬಾಬಾ ಎಲ್ಲಿ? ಯಾವ ಸ್ಮೃತಿ? ಭಗವಂತ ಈ ಸಾಧನವನ್ನ ಉಪಯೋಗ ಮಾಡಿದಾಗ ಆ ಸಾಧನ ಯಾವ ಶಕ್ತಿಯ ಜೊತೆಗೆ ಜೋಡಣೆಯಾಗಿದೆಯೋ ಆ ಜೋಡಣೆಯ ಪ್ರಭಾವ ಆ ಇಂದ್ರಿಯಗಳ ಮೇಲೆ ಬಿದ್ದಾಗ ಆ ಇಂದ್ರಿಯಗಳ ಜೊತೆಗೆ ನಾನು ಇರುವಂತ ಕಾರಣದಿಂದ ಆ ಅನುಭವದಲ್ಲಿ ನಾನಿದ್ದೇನೆ. ಸಮರ್ಥ ಸ್ವರೂಪ ಅಂತಂದ್ರೇನು? ಸ್ನೇಹಿತನಾಗಿ ಅಧಿಕಾರದಿಂದ ನನ್ನ ಫ್ರೆಂಡಿನ ಜೊತೆಗೆ ಬೇಡದೇನೆ, ಗಾಯನ ಮಾಡ್ದೇನೆ, ಹೊಗಳದೇನೆ, ಅವ್ರ ಜೊತೆಗೆ ಏನ್ ಮಾಡುವಂಗಿಲ್ಲ, ಬೇಡವಂಗಿಲ್ಲ, ಅಳವಂಗಿಲ್ಲ, ಏನು ಮಾಡೋಲ್ಲ, ಅಧಿಕಾರದಿಂದ ಆಡದೇನು ಕೆಲಸ ಎಲ್ಲವನ್ನು ಬೇಕು ಅಂತ ಹೇಳಿದಿರ್ತಾನೆ, ಕೊಟ್ಟಿದ್ದೇನೆ. ಫ್ರೆಂಡ್ ಜೊತೆ ಜಗಳ ಮಾಡ್ತೀವಲ್ವನ್ನ, ಅಧಿಕಾರದಿಂದ ಹಾಗೆ ಸಮಾನವಾಗಿ ಅಧಿಕಾರದಿಂದ ಅವನು ಸಮಾನವಾಗಿ ಅವನ ಜೊತೆಗೆ ಪ್ರೀತಿಯ ಜಗಳವನ್ನು ಮಾಡುತ್ತಾ ಜೀವನದ ಸರ್ವಶ್ರೇಷ್ಠ ಕರ್ಮದ ಪ್ರತಿ ಸೆಕೆಂಡ್ನಲ್ಲಿ ಪದಮಾಪದಮ ಸಂಪಾದನೆಯ ಅನುಭವ ಮಾಡ್ತಾ ಬೇರೆಯವರಿಗೆ ಅನುಭೂತಿ ಮಾಡಿಸುವಂತ ಒಂದು ಸಮಯ. ಅದಕ್ಕಾಗಿ ಇವತ್ತು ಅಂತಹ ಸ್ನೇಹಿ ಸ್ವರೂಪ, ಸಮರ್ಥ ಸ್ವರೂಪ, ಸ್ಮೃತಿ ಸ್ವರೂಪ ಮಕ್ಕಳ ಜೊತೆಗೆ ಮಿಲನ ಮಾಡ್ಕೊಂಡು ಬರ್ತಾ ಇದ್ದಾರೆ ಬಾಬಾ. ಒಂದು ಫ್ರೆಂಡ್ ಆಗ್ಬೇಕಾ ನೀವು? ಸ್ನೇಹಿತನಾಗ್ಬೇಕು ತಂದೆ ಜೊತೆಗೆ. ಬಾಬಾ ಮಾಡಿಸ್ತಾ ಇದ್ದಾರಂತ ಅನುಭವ ಆಗಬೇಕು. ಆ ತಂದೆಯ ಸಮಾನದ ಸಮರ್ಥತೆಯ ಅನುಭವ ಆಗಬೇಕು. ಹಾಗಿದ್ದರೆ ಅಸಮರ್ಥತೆ ಏನು? ನಿಮ್ಮ ಮೂಲಕ ನುಡಿಸಿರುವಂತ ಜ್ಞಾನ ಇರಬಹುದು, ವರದಾನಗಳಿರ್ಬೋದು, ಸಂಕಲ್ಪಗಳಿರ್ಬೋದು, ಶಕ್ತಿಗಳಿರ್ಬೋದು, ಸಾಕ್ಷಾತ್ಕಾರಗಳಿರ್ಬೋದು, ಸಮಸ್ಯೆಗಳ ಪರಿಹಾರ ಇರಬಹುದು. ನಿಮ್ಗೆ ಇದ್ಯಾವುದು ಕೂಡ ಗೊತ್ತಾಗಬಾರ್ದು. ಯಾವಾಗ? ಆ ಸಮಯದಲ್ಲಿ ಗೊತ್ತಾಗ್ಬಾರ್ದು ನಿಮ್ಗೆ ಏನು ಅಂತ, ಏನಾಗ್ತಿದೆ ನಿಮ್ಗೆ ಗೊತ್ತಾಗ್ಬಾರ್ದು. ಕರ್ಮ ಮಾಡಿ ಆದ್ಮೇಲೆ ಅಕ್ಕವರೇ ಹಿಂಗಾಯ್ತು, ಅಣ್ಣವರೇ ಹೀಗಾಯ್ತು. ಹೌದಾ? ನಾನು ಮಾಡಿದ್ದಲ್ಲ, ಮಾಡಿದ್ ನಮ್ಮಪ್ಪ. ನಿಮ್ಗೆ ಗೊತ್ತಾಗ್ಬೇಕು. ಅಂದ್ರೆ ಅವನು ಬಂದು ಕರ್ಮ ಮಾಡ್ಕೊಂಡು ಹೋಗಿದ್ದಾನೆ. ಹೀಗೆ ಗುಲ್ಜಾರ್ ದಾದಿಯವರ ಶರೀರದಲ್ಲಿ ಬಾಬಾ ದಾದಾ ಬಂದು ಎಲ್ಲ ಕಾರ್ಯ ಮಾಡಿ ಹೋದ ಮೇಲೆ ನೆಕ್ಸ್ಟ್ ಡೇ ದಾದಿಯವರು ಹೇಗೆ ರೆಕಾರ್ಡೆಡ್ ಸಿಡಿಯನ್ನು ನೋಡ್ತಾರಲ್ಲ ಬಾಬಾ ಏನು ಮಾಡಿದ್ದಾರೆ ಅಂತ, ಹಾಗೆ ವಾಸ್ತವಿಕತೆಯಲ್ಲಿ ಆ ಸಮಯದಲ್ಲೇ ಆ ಶರೀರವನ್ನು ಪರಮಾತ್ಮನಿಗೆ ಒಪ್ಪಿಸುವುದರ ಮೂಲಕ ನೀನು ಆ ಶರೀರದಿಂದ ಭಿನ್ನವಾಗಿ ಸಾಕ್ಷಿ ರೂಪದಲ್ಲಿ ನಿನ್ನ ಪಾತ್ರವನ್ನ ನೀನು ನೋಡು. ಅದು ನಿನ್ನ ಪಾತ್ರ ಅಲ್ಲ, ನಿನ್ನ ಶರೀರದ ಮೂಲಕ ಮಾಡುವಂತ ಪರಮಾತ್ಮನ ಪಾತ್ರವನ್ನು ನೀನು ನೋಡುವಂಥವನಾಗು. ಈ ರೀತಿ ಸ್ನೇಹಿತನಾಗಿ ಮಗು ನಿನ್ನ ಜೀವನವನ್ನ ಭಗವಂತನಿಗೆ ಸಮರ್ಪಣೆ ಮಾಡು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಾನು ಹೀಗೆ ಬ್ರಹ್ಮ ಬಾಬಾರನ್ನ ನನ್ನ ಸ್ನೇಹಿತರನ್ನಾಗಿ ಮಾಡಿಕೊಂಡು ಇವತ್ತು ನಾನು ಯಾವುದೇ ವಿಷಯವನ್ನು ಚರ್ಚೆ ಮಾಡಬೇಕಾದ್ರೆ ಸರಿ ಸಮಾನವಾಗಿ ಅವನ ಜೊತೆಗೆ ನಾನು ಮಾತಾಡ್ತೀನಲ್ವಾ.
ನಾನು ಪರಮಧಾಮದಲ್ಲಿ ಒಬ್ಬಂಟಿ. ಓಕೆ, ಅಲ್ಲೇನು ಕೆಲಸ ಇಲ್ಲ, ಸುಮ್ಮನೆ ಇರೋದು, ಏನು ತೊಂದರೆ ಇಲ್ಲ. ಸೂಕ್ಷ್ಮ ಒತ್ತಡದಲ್ಲಿ ಬಂದಾಗ ನನಗೊಬ್ಬ ಫ್ರೆಂಡ್ ಇದ್ದಾರೆ. ಯಾರು? ಬ್ರಹ್ಮ ಬಾಬಾ. ಸ್ಥೂಲ ಒತ್ತಡದಲ್ಲೂ ನಮಗೊಂದು ಫ್ರೆಂಡ್ ಬೇಕು. ಯಾರಾಗ್ತೀರಾ ಅಂತ ಕೇಳ್ತಾರೆ ಅವ್ರು. ಸುಲಭತರ ಬಂದಾಗ ಒಂದು ಫ್ರೆಂಡ್ ಬೇಕಲ್ಲ ಬಾಬನಿಗೆ, ಎರಡೆರಡು ತಂದೆಗೆ. ಅದಕ್ಕಾಗಿ ಯಾರಾಗ್ತೀರಿ? ಯಾರು ಅವಕಾಶ ಮಾಡಿಕೊಡ್ತೀರಿ? ಯಾರು ಅಷ್ಟು ಭಗವಂತನಿಗೆ ಸಮಾನರಾಗ್ತೀರಿ? ಸಮಾನಂದ ಅಷ್ಟು ತಪಸ್ಸಿನ ಮೂಲಕ, ಯೋಗ್ಯತೆ ಮೂಲಕ ಸಮರ್ಥ ಅಲ್ಲ, ಸಮರ್ಪಣೆಯ ಮೂಲಕ ಸಮರ್ಥ. ಸಮ ಅರ್ಥ ಅಂದ್ರೆ ಬಾಬಾ ಹೇಳ್ತಾರೆ, ಯಾವುದಕ್ಕೆ ಸಮರ್ಥ? ಬಾಪ್ ಸಮಾನರಾಗಲಿಕ್ಕೆ ಸಮ ಅರ್ಥ. ಸಂಪೂರ್ಣವಾಗಿ ಬಾಬ್ನ ಆಧಾರ ಅವರಿಗೆ ಅವರ ಕರ್ಮವನ್ನ ಮಾಡಲಿಕ್ಕೆ ಬಿಟ್ಬಿಡಬೇಕು. ಹಾಗೆ ಇವತ್ತಿನ ದಿನ ನಮ್ಮ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಹೇಳ್ತಾರೆ, ಬೇರೆ ಯಾವುದೇ ದಿನದಲ್ಲಿ ನೀವು ರಜಾ ಹಾಕದಿದ್ರು ಕೂಡ ಒಂದು ಶಿವರಾತ್ರಿ, ಇನ್ನೊಂದು 18 ಜನವರಿ, 2 ದಿನವನ್ನ ಲೌಕಿಕ ಕಾರ್ಯದಲ್ಲಿ ರಜಾ ಮಾಡಿಕೊಂಡು ನೀವು ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಶಿವರಾತ್ರಿಯ ದಿನ ನಾವು ಕೆಲವೊಂದ್ಸಲ ರಜಾ ಹಾಕಿದಾಗ ಏನ್ ಮಾಡ್ತೀವಿ? ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಭಕ್ತರಿಗೆ ಸಂದೇಶ ಕೊಡುವಂತ ಕೆಲಸವನ್ನ ಮಾಡ್ತೀವಿ. ಅದರ 18ನೇ ಜನವರಿ ಸಂಪೂರ್ಣವಾಗಿ ತಪಸ್ಸು. ಆ ದಿನ ಬೆಳಿಗ್ಗೆನೆ ಅಮೃತ ವೇಳೆಯಿಂದನೇ ಸೇವಾ ಕೇಂದ್ರದಲ್ಲಿ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗ್ತವೆ. ಅಲ್ಲೇ ಇರಬೇಕು. ಬೆಳಗ್ಗೆ ಮೊದಲೇ ಕ್ಲಾಸ್ ಆಗತ್ತೆ, ಹಣ್ಣು ಹಾಲನ್ನು ಕೊಡ್ತಾರೆ, ಅಲ್ಲೇ ಇರಬೇಕು, ಸಂಪೂರ್ಣವಾಗಿ ಮೌನವಾಗಿರ್ಬೇಕು. ನಾವೆಲ್ಲ ಆರಂಭದಲ್ಲಿ ಜ್ಞಾನಕ್ಕೆ ಬಂದಾಗ ಹಾಗೆ ಮಾಡ್ತಾ ಇದ್ವಿ. ಮಧ್ಯಾಹ್ನದವರೆಗೆ ಬ್ರಹ್ಮ ಬಾಬಾರವರ ಬಗ್ಗೆ ಬೇರೆ ಬೇರೆ ಆತ್ಮಗಳು ತಮ್ಮ ಅನುಭವವನ್ನು ಹೇಳ್ತಾ ಇದ್ರು. ಮಧ್ಯಾಹ್ನ ಬ್ರಹ್ಮ ಭೋಜನ, ಸ್ವಲ್ಪ ವಿಶ್ರಾಂತಿ, ಮತ್ತು ಸಾಯಂಕಾಲ ಬಾಬ್ದಾದಾರವರ ಮಿಲನ. ಅಂದ್ರೆ ಸಂಪೂರ್ಣವಾಗಿ ಆ ದಿನ ಪ್ರಪಂಚದಿಂದ ನೀವು ಡಿಟ್ಯಾಚ್ ಆಗಿಬಿಟ್ಟು ಬಾಬ್ದಾದಾರವರ ಜೊತೆಗೆ ಒಂದು ದಿನವನ್ನ ತಪಸ್ಸಿನಲ್ಲಿ, ಸ್ವಪರಿವರ್ತನೆಯಲ್ಲಿ, ಪುರುಷಾರ್ಥದಲ್ಲಿ ಕಳೆಯುವಂಥ ಒಂದು ದಿನ. ಕೆಲವೊಂದ್ಸಲ ವೆಡ್ಡಿಂಗ್ ಆನಿವರ್ಸರಿ ಇದ್ದಾಗ, ಬರ್ತ್ಡೇ ಇದ್ದಾಗ ಎಲ್ಲ ಕೆಲಸವನ್ನ ಬಿಟ್ಬಿಟ್ಟು ಪಾರ್ಟಿಗೆ ಹೋಗ್ತಾರಲ್ವ, ಹಾಗೆ ಅಲೌಕಿಕ ಪರಿವಾರದಲ್ಲೂ ಕೂಡ ತಂದೆ ಸಂಪೂರ್ಣ ಆಗಿರುವಂಥ ದಿನದಲ್ಲಿ ನಾವು ಈ ರೀತಿ ಕಾರ್ಯವನ್ನು ಮಾಡಿದಾಗ ಬ್ರಹ್ಮ ಬಾಬಾರವರ ಮೂಲಕ ಶಿವಬಾಬಾ ವಿಶೇಷವಾದಂತಹ ವರದಾನವನ್ನ ಬಾಬಾ ನಮಗೆ ಕೊಡ್ತಾರೆ. ಈಗ ಬಾಬಾ ಕೇಳ್ತಿದ್ದಾರೆ, ಇವತ್ತಿನ ದಿನ ನೀವು ನನ್ನ ಜೊತೆಗೆ ಬೆಳಗಿಂದ ಸಾಯಂಕಾಲದವರೆಗೂ ಹೇಗೆ ಸ್ನೇಹದ ಮಾಲೆಯನ್ನ, ಪ್ರೀತಿಯ ಗುಣಗಾನವನ್ನ ಮುಖದಿಂದ, ಮನಸ್ಸಿನಿಂದ, ಈ ಮೇಲಿಂದ, ಲೆಟರ್ ಮೂಲಕ, ಹೂಗುಚ್ಛದ ಮೂಲಕ ಕೊಟ್ಟಿದ್ದೀರಿ. ವಿಶೇಷವಾಗಿ ಭಗವಂತನಿಗೆ ಮನಸ್ಸಿನಿಂದ ಕೊಡೋದು ತುಂಬಾ ಇಷ್ಟವಾಗ್ತದೆ. ಅದಕ್ಕೆ ಸರಿ ಸಮಾನವಾಗಿ ನಾನು ಕೂಡ ನಿಮಗೆ ಏನು ಕೊಡ್ತಾ ಇದ್ದೇನೆ? ಸ್ನೇಹದ ವರದಾನವನ್ನ ಪೂರ್ತಿ ಜೀವನ ಪೂರ್ತಿ ಕೊಡ್ತಾ ಇದ್ದೇನೆ ಮಕ್ಕಳೇ. ನಾನು ಸದಾಕಾಲ ನಿಮ್ಮ ಜೊತೆಗೆ ಫ್ರೆಂಡ್ ಆಗಿ ಬಿಟ್ಟಿರ್ತೇನೆ. ಫ್ರೆಂಡ್ ಇನ್ ನೀಡ್ ಈಸ್ ಫ್ರೆಂಡ್ ಇನ್ ಡೀಡ್. ನಮಗೆ ಅವಶ್ಯಕತೆ ಇದ್ದಾಗ ಯಾವ ಸ್ನೇಹಿತ ನಮಗೆ ಸಹಯೋಗವನ್ನು ಕೊಡ್ತಾನೋ ಅವನೇ ನಿಜವಾದಂತ ಸ್ನೇಹಿತ ಅಂತ ಹೇಳ್ತಾರೆ ಭಗವಂತ. ಹಾಗೆ ಇಲ್ಲಿ ಕೆಲವೊಂದು ಮಕ್ಕಳು ಸ್ನೇಹ ಸಾಗರನ ಡುಬುಕಿ ಹೊಡಿತಾ ಇದ್ದಾರಂತ. ಡುಬುಕಿ ಹೊಡೆಯೋದಂತಂದ್ರೇನು? ನೀವು ಎಲ್ಲಾದ್ರೂ ಈ ತೀರ್ಥಕ್ಷೇತ್ರಕ್ಕೆ ಹೋಗಿ, ಅಲ್ಲಿ ಏನ್ ಹೇಳ್ತಾರಂತಂದ್ರೆ, ತಲೆಯಿಂದ ಕಾಲಿನವರೆಗೂ ಶರೀರ ಎಲ್ಲ ನೀರಿನಲ್ಲಿ ಮುಳುಗಬೇಕು, ಅವಾಗ ನೀವು ಮಾಡಿದ ವಿಕರ್ಮ ಎಲ್ಲ ವಿನಾಶ ಆಗ್ತದೆ ಅಂತ. ಆ ಮೂಗ್ ಹಿಂಗೆ ಇಟ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ಆ ಒಂದು ತೀರ್ಥಕ್ಷೇತ್ರ ಹತ್ತಿರದಲ್ಲಿರುವಂತ ನದಿ ಇದೆಯಲ್ಲ, ನದಿ ಡುಬುಕ್ ಅಂತ ಮುಳುಗ್ತಾರೆ. ಎಷ್ಟು ಬೇಗ ಮುಳುಗ್ತಾರೋ ಅದಕ್ಕಿಂತ ಮೊದಲೇ ಮೇಲೆ ಕೇಳ್ಬಿಡ್ತಾರೆ. ಎಲ್ಲಿ ಹೇಳಿ? ಯಾಕೆ ಹೇಳಿ? ಮೂಗಲ್ಲಿ ನೀರು ಹೋಗ್ಬಿಟ್ರೆ, ಬಾಯಲ್ಲಿ ನೀರು ಹೋಗ್ಬಿಟ್ರೆ, ಕಿವಿಯಲ್ಲಿ ನೀರು ಹೋಗ್ಬಿಟ್ರೆ, ಜೋರಾಗಿ ಏನು ಮಳೆ ಇದು ನೀರು ಬಂದ್ಬಿಟ್ಟು ಕೊಚ್ಕೊಂಡು ಹೋಗ್ಬಿಟ್ರೆ ಭಯ, ತಕ್ಷಣ ಮುಳುಗ್ತಾರೆ. ಮತ್ತೇನ್ ಮಾಡ್ತಾರೆ? ಎದ್ದು ಬಿಡ್ತಾರೆ. ಯಾಕೆ ಭಯ ಹೇಳಿ? ಯಾಕಂತಂದ್ರೆ ಅವರಿಗೆ ನದಿಯ ಜೊತೆಯಲ್ಲಿ ಇರುವಂತಹ ಅನುಭವ ಇರುವುದಿಲ್ಲ. ಇನ್ನು ಬೆಂಗಳೂರಿನಂತ ಊರುಗಳಲ್ಲಿ ಕೊಳಚೆ ಚರಂಡಿ ನೋಡಿದ್ದೇ ಅನುಭವ, ನದಿಗೆ ಗೊತ್ತೇ ಇರೋದಿಲ್ಲ ಹೆಂಗಿರ್ತದೆ ಅಂತ. ಸರಿನಾ? ಅಂತವ್ರಿಗೆ ನದಿ ಹತ್ರ ಒಯ್ದ್ಬಿಟ್ಟು ಗ್ಯಾರಂಟಿ ಹೆದರಿ ಬಿಡ್ತಾರ ಅವ್ರು. ಇನ್ನು ಕೆಲವರು ಸಮುದ್ರದ ಜೊತೆಲಿ ಇರೋರಿಗೆ ಅವ್ರೇನ್ ಮಾಡ್ತಾರೆ ಗೊತ್ತಾ? ಸ್ನಾನಕ್ಕಂತ ಹೋಗ್ಬಿಟ್ಟು ಅದೇ ಸ್ವಿಮ್ಮಿಂಗ್ ಮಾಡ್ತಾನೇ ಇರ್ತಾರೆ ನದಿಯಲ್ಲಿ. ಬೇಗ ಬಾ ಅಂದ್ರೆ ಬರೋದೇ ಇಲ್ಲ. ದರ್ಶನಕ್ಕೆ ಲೇಟ್ ಆಯ್ತಪ್ಪ, ಬಾ ಬಂದು ನೀನು ಬರ್ತೇನೆ ಅಂತ ಆಟ ಆಡ್ಕೊಂಡಿರ್ತಾರ. ಯಾರು? ಯಾರಿಗೆ ಸ್ವಿಮ್ಮಿಂಗ್ ಬರುತ್ತೆ, ಯಾರು ನದಿ ಜೊತೆಗೆ, ನೀರಿನ ಜೊತೆಗೆ, ಸಮುದ್ರ ಜೊತೆಗೆ ತುಂಬಾ ಸಮಯವನ್ನು ಕಳೆದಿದ್ದಾರೋ. ಹಾಗೆ ಆತ್ಮೀಯರೇ,
ದಿನದ ಸ್ವಲ್ಪ ಸಮಯವನ್ನ ತೆಗೆದು ಆ ಪರಮಾತ್ಮನ ಮಿಲನದಲ್ಲಿ ಸಮಾವೇಶವಾದಾಗ, ಒಳಗಡೆಗೆ ಸೇರಿದಾಗ ಹೊರಗಡೆ ಬರಬೇಕು ಅಂತ ಅನ್ಸೋದಿಲ್ಲ. ಭಗವಂತ ಸುಂದರವಾದ ಮಾತನ್ನು ಹೇಳ್ತಾರೆ, ಮಗು ನೀನು ತಾಯಿಯಿಂದ ದೂರವಾದಾಗ ನಿನ್ನನ್ನು ನೀನು ಬೇಕಾಗಿರುವಂತ ರಿಕ್ವೈರ್ಮೆಂಟ್ಸ್, ಅವಶ್ಯಕತೆ, ನಿನ್ನ ರಕ್ಷಣೆ, ನಿನ್ನ ಜವಾಬ್ದಾರಿ. ತಾಯಿಯ ಮಡಿಲಲ್ಲಿದ್ದಾಗ ನಿನ್ನ ಎಲ್ಲ ಜವಾಬ್ದಾರಿ ನನ್ನದು, ನನ್ನ ಮಾತನ್ನ ಕೇಳಿದ್ರೆ. ಇನ್ನು ಕೆಲವರು ತಾಯಿ ಮಡಿಲಲ್ಲೇ ಇರ್ತಾರೆ, ಗಲಾಟೆ ಮಾಡ್ತಾನೆ ಇರ್ತಾರೆ. ಏನು, ಗೋಬಿ ಮಂಚೂರಿ ಬೇಕು, ಮಸಾಲೆ ಪುರಿ ಬೇಕು, ಅದೇ ಟಿವಿ ಬೇಕು, ಇದೇ ಮೊಬೈಲ್ ಬೇಕು. ಅದು ಬೇಕು ಅಂತ ಬಿಟ್ಟು ತಾಯಿ ಮಡಿಲ್ ಬೇಕು, ತಾಯಿ ಕೊಡೋಂತ ಇರ್ಲಿಕ್ಕೆ ರೆಡಿ ಇರೋದಿಲ್ಲ. ಆ ತಾಯಿಯಿಂದ ತನಗೆ ಬೇಕಾಗಿರುವಂತ ಇಷ್ಟವನ್ನು ಕಂಪ್ಲೀಟ್ ಮಾಡ್ಕೊಳ್ಳೋರು. ಹಾಗೆ ನಾವು ಬಾಬನ್ ಮಡಿಲಲ್ಲಿ ಇರ್ತೀವಿ, ನನಗೆ ಇದು ಬೇಕು, ಅದು ಬೇಕು, ಮತ್ತೊಂದು ಬೇಕು, ಮಗದೊಂದು ಬೇಕು. ನಮ್ಮ ಇಚ್ಛೆಗಳನ್ನು ನಾವು ಪೂರ್ಣ ಮಾಡ್ಕೊಳ್ಳೋದ್ರಲ್ಲಿ ತಾಯಿ ಮಡಿಲಲ್ಲಿ ಇರ್ತೀವಿ. ಬಾಬಾ ಅದನ್ನೆಲ್ಲ ಹೇಳ್ತಾ ಇರೋದು. ಸಮಾವೇಶ ಅಂತಂದ್ರೆ ಏನು? ನೀನು ಸಮುದ್ರದಲ್ಲಿ ಸಮಾವೇಶವಾದಾಗ ನಿನಗೆ ನೀರಿನ ಸಂಪರ್ಕ, ಸುಖ, ಆನಂದ ಬಿಟ್ಟರೆ ನಿನಗೆ ಬೇರೆ ಏನು ಗೊತ್ತೇ ಇಲ್ಲ. ಹಾಗೆ ಸಮಾವೇಶ ಅಂತಂದ್ರೆ ಪರಮಾತ್ಮನ ಪ್ರೀತಿ, ಸ್ನೇಹ, ಸಪ್ತಶಕ್ತಿಗಳು, ಅನುಭವ. ಅದು ಬಿಟ್ಟರೆ ಬೇರೆ ಯಾವುದರ ಅನುಭೂತಿನೂ ನಿನಗೆ ಆಗಬಾರದು. ಅಷ್ಟು ಸ್ನೇಹ ಸಾಗರನಲ್ಲಿ ಸಮಾವೇಶ ಆಗಿದೆಯೋ, ಅಥವಾ ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಯೋಗ ಮಾಡ್ಬೇಕಾದ್ರೆ 1 ಸೆಕೆಂಡ್, 3 ಸೆಕೆಂಡ್, 4 ಸೆಕೆಂಡ್ ಮಾತ್ರ ಡುಬುಕಿ ಹೊಡೆದು ಮೇಲೆ ಬರ್ತಾ ಇದ್ವಿ ಅಂತ ನಿನ್ನ ಏನ್ ಮಾಡ್ಕೋ, ಚೆಕ್ ಮಾಡ್ಕೋ ಅಂತ ಹೇಳ್ತಾರೆ. ಎಷ್ಟು ನೀವು ಸಮಾವೇಶವಾಗಿರ್ತೀರೋ ಅಷ್ಟು ಪರಿಶ್ರಮ ಪಡಬೇಕಾದ ಅವಶ್ಯಕತೆ ಇಲ್ವೇ ಇಲ್ಲ. ಎಲ್ಲ ಜವಾಬ್ದಾರಿ ಅಪ್ಪಂದು. ಬೆಳಗಿನ ತಿಂಡಿ ಅಪ್ಪ ಕೊಡ್ತಿದ್ದಾರೆ. ಅಣ್ಣವ್ರೆ, ಎಲ್ಲ ಬಾಬಾ 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 ಅಂತ ಹೇಳ್ತಾ ಕೂತ್ಕೊಂಡ್ರೆ ನಮ್ಗೆ ಹೊಟ್ಟೆ ಇಲ್ವಾ? ನಮ್ಗೆ ಸಂಸಾರ ಇಲ್ವಾ? ಅವ್ರನ್ನೆಲ್ಲ ಸಂಭಾಲನೆ ಮಾಡೋದಿಲ್ವಾ? ಹಾ, ಇದೆ. ನನಗೂ ಕೂಡ ಸಂಸಾರ ಇದೆಯಲ್ಲ, ನಾವೇ ಸಂಭಾಲನೆ ಮಾಡ್ತಿಲ್ವಾ? ಮಾಡ್ತಿದ್ವಿ. ಹೆಂಗೆ? ಈಶ್ವರ್ಯ ಕಾರ್ಯದಿಂದನೇ ಮಾಡ್ತಿದ್ದೀವಿ, ಈಶ್ವರಿ ಸೇವೆ ಮಾಡ್ತಿದ್ದೀವಿ. ಅದರಲ್ಲಿ ಬಾಬಾ ಏನು ಕೊಡ್ತಾರೋ ಅದರಿಂದನೇ ಸಂಭಾಲನೆ ಮಾಡ್ತಿದ್ದೀವಿ. ಸಾಧ್ಯ ಇಲ್ವಾ? ಆಗತ್ತಲ್ವ? ಯಾಕಾಗೋದಿಲ್ಲ? ಮಾಡುವಂತ ಸಂಕಲ್ಪವನ್ನ ಮಾಡಿಯಲ್ಲ, ಭಗವಂತನ ಜೀವನವನ್ನು ಅರ್ಪಣೆ ಮಾಡಿಯಲ್ಲ. ಬ್ರಹ್ಮ ಬಾಬಾ ತಮ್ಮ ತನುಮನ ಧನವನ್ನ, ಸಂಸಾರವನ್ನ ಯಜ್ಞ ಕೊಟ್ಟಾಗ ಅವರ ಪರಿವಾರವನ್ನ ಭಗವಂತ ಸಂಭಾಲನೆ ಮಾಡಿಲ್ವಾ? ಕೋಟ್ಯಾಂತರ ರೂಪಾಯಿ ಬಾಬಾರವ್ರದ್ದು ಹಣ ಇತ್ತು, ಅದನ್ನು ಯಜ್ಞಕ್ಕೆ ಹಾಕಿದಾಗ ಅಂತಿಮ ಸಮಯದಲ್ಲಿ ಅವರ ಮಕ್ಕಳನ್ನು ಸಂಭಾಲನೆ ಮಾಡಿದ್ರು ಮಾಡಿಲ್ವೋ? ಬಾಬಾ ಮಾಡಿದಾರಲ್ವಾ? ಹಾಗೆ ಮಾಡಿಬಿಟ್ಟು ನೋಡಿ ನಮ್ಗೆ ಹೆಂಗಿರ್ತದೆ ಅಂತಂದ್ರೆ, ನಮ್ಮ ಜೀವನವನ್ನ ಈಶ್ವರನಿಗೆ ಕೊಡುವಂತ ಮನೋಭಾವ ನಮ್ಗಿರೋದಿಲ್ಲ. ಈಶ್ವರ ನಮ್ಮ ಜೀವನ ಮಾಡ್ಲಿಕ್ಕೆ ಬರ್ಬೇಕು. ಬಾಬಾ ಏನ್ ಹೇಳ್ತಿದ್ದ ಅರ್ಥ ಆಯ್ತಾ? ನಮ್ಮ ಜೀವನವನ್ನ ಭಗವಂತನ ಕಾರ್ಯಕ್ಕೆ ಕೊಡ್ಲಿಕ್ಕೆ ರೆಡಿ ಇಲ್ಲ. ಬಾಬಾ ನನಗೆ ಕಾರ್ ಕೊಡು, ಬಾಬಾ ನನಗೆ ಸ್ವಂತ ಮನೆ ಕೊಡು, ಬಾಬಾ ನನಗೆ ಕೋಟ್ಯಾಧಿಪತಿ ಮಾಡು ಅಲ್ವಾ? ಅಂದ್ರೆ ಏನರ್ಥ? ಇಂದ್ರಿಯ ಸುಖಕ್ಕೋಸ್ಕರ, ನನ್ನ ಅವಶ್ಯಕತೆಗೋಸ್ಕರ ಭಗವಂತ ನನಗೆ ಬೇಕು. ಇವರಿಗೆ ಸ್ನೇಹಿತರು ಅಂತ ಹೇಳ್ತಾರಾ? ಇಲ್ಲ ಅಲ್ವ? ಈಶ್ವರನ ಕಾರ್ಯಕ್ಕೆ ಯಾರು ಸಹಯೋಗಿಗಳಾಗ್ತಾರೋ ಅವರ ಎಲ್ಲ ರಿಕ್ವೈರ್ಮೆಂಟ್ಸ್ ಅನ್ನ, ಎಲ್ಲಾ ಕರ್ಮದ ಲೆಕ್ಕಾಚಾರದ ಜವಾಬ್ದಾರಿಯನ್ನ ತೆಗೆದುಕೊಳ್ಳಿಕ್ಕೆ ಭಗವಂತ ರೆಡಿ ಇದ್ದಾರೆ. ಹೌದು ಆತ್ಮೀಯರೇ, ನಿಜ ಜೀವನದಲ್ಲೂ ನಾವು ನೋಡಿದ್ವಿ. ಯಾವಾಗ ಕೊರೋನಾ ಬಂದ್ಬಿಡ್ತೋ, ಕಷ್ಟ ಗೊತ್ತಾಗ್ಬಿಡ್ತೋ, ಪಿಜಿಗಳಿಲ್ಲ, ಬೇಕರಿಗಳಿಲ್ಲ, ಜೊಮೆಟೊ ಸಿಗ್ತಾ ಇಲ್ಲ ಅಂತಂದಾಗ ಎಲ್ಲರೂ ಓಡ್ ಬಂದ್ರು. ಇಲ್ಲಿಗೆ? ಅವ್ರವ್ರ ಅಪ್ಪ ಅಮ್ಮ ಇರುವಲ್ಲಿ. ಯಾಕೆ? ಇವ್ರಿಗೆ ಅಡಿಗೆ ಮಾಡ್ಲಿಕ್ಕೆ ಬರೋದಿಲ್ಲ, ಮನೆ ಸ್ಟೋವ್ ಇಲ್ವೇ ಇಲ್ಲ. ಊರ್ ಸುತ್ತಬಿಟ್ಟು ಊಟ ತಿಂದು 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 ಪ್ರಾಕ್ಟೀಸ್ ಆದವರು ಬಟ್ಟೆ ವಾಶ್ ಮಾಡ್ಲಿಕ್ಕೆ ಬರೋದಿಲ್ಲ. ಆವಾಗ ಕಷ್ಟ ಬಂದಾಗ ಅಪ್ಪ ಅಮ್ಮ ನೆನಪು ಬಂತು, ಊರಿಗೆ ಓಡ್ ಬರ್ತಾರೆ ಅಲ್ವಾ? ನಾನು ನೋಡಿದ್ರೆ ಎಷ್ಟೋ ಬೆಂಗಳೂರಿನಲ್ಲಿ ಮನೆಗಳಲ್ಲಿ ಯಂಗ್ಸ್ಟರ್ಸ್ ಒಂದು ಕುಡಿಲಿಕ್ಕೆ ಲೋಟನೂ ಕೂಡ ಇಟ್ಕೊಂಡಿರೋದಿಲ್ಲ. ಎಲ್ಲ ಹೊರಗಡೆ ಆಹಾರ ತಿನ್ನೋದೇ ಇಷ್ಟ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಆಧ್ಯಾತ್ಮಿಕವಾಗಿ ಎಲ್ಲ ಸುತ್ತಿದ ಮೇಲೆ ಇವಾಗ ಎಲ್ಲಿ ಬರಬೇಕು ನೀವು? ಸತ್ಯವಾದ ಸುಖವನ್ನ ಅನುಭವ ಮಾಡಲಿಕ್ಕೆ ನನ್ನ ಮಡಿಲಿಗೆ ಬರಲೇಬೇಕು. ಆ ಅನುಭವವನ್ನ ನಿಮಗೆ ನಾನು ಮಾಡಿಸ್ತಾ ಇದ್ದೇನೆ. ಎಷ್ಟು ಪ್ರಮಾಣದಲ್ಲಿ ನಾನು ಮಾಡಿಸ್ತೇನೆ ಅಂತಂದ್ರೆ, ನೀನು ಕೇವಲ ಸಮಾವೇಶವಾಗಿರು, ಆ ಸುಖದಲ್ಲಿ ನೀನು ಮುಳುಗಿರು. ಇವತ್ತು ಹೆಂಗೆ ಒಂದು ಸಣ್ಣ ಮಗುಗೆ 1 ಲಕ್ಷ ರೂಪಾಯಿ ಮೊಬೈಲ್ ಕೊಟ್ಬಿಟ್ರೆ ಮಗು ಮೊಬೈಲಲ್ಲಿ ಹೆಂಗೆ ಆಟ ಆಡ್ತಾ ಇರ್ತದಲ್ಲ, ಹಾಗೆ ಈಶ್ವರಿ ಸುಖದಲ್ಲಿ ಅನುಭವ ಮಾಡ್ತಾ ಇದ್ದಿದ್ಯಾದ್ರೆ ನಿನ್ನ ಆ ಅಷ್ಟು ಸಮಯದ ಅನುಭವದ ಸಮಯವನ್ನ, ನಿನ್ನ ಮನಸ್ಸನ್ನ, ಬುದ್ಧಿಯನ್ನ, ಸಂಕಲ್ಪವನ್ನ, ಶ್ವಾಸವನ್ನ
ಶರೀರವನ್ನ ವಿಶ್ವದ ಸರ್ವ ಆತ್ಮರಿಗೆ ಈಶ್ವರಾನುಭೂತಿಯನ್ನ ಮಾಡಿಸ್ಲಿಕ್ಕೆ ನಾನು ಉಪಯೋಗ ಮಾಡ್ತೇನೆ. ಆ ರೀತಿ ನಿನ್ನ ಮನಸ್ಸನ್ನು ಉಪಯೋಗ ಮಾಡಿದಾಗ ಅವರೆಲ್ಲ ಹೃದಯದಿಂದ ಥ್ಯಾಂಕ್ ಯು ಅಂತ ನಿರಾಕಾರ ರೂಪದಲ್ಲಿ ಹೇಳ್ತಾರಲ್ಲ, ಅದು ಬಂದು ನಿನಗೆ ತಲುಪತ್ತೆ. ಆವಾಗ ನೋಡು ನಿಜವಾದಂತ ಸುಖ ಏನು ಅಂತ. ಯಾರಿಗೋ ಒಂದು 50-100 ರೂಪಾಯಿ ದಾನವನ್ನು ಮಾಡಿದಾಗ ಅವ್ರು ಹೇಳಿರುವಂತ ಧನ್ಯವಾದಕ್ಕೂ, ವರ್ಷಾನುಗಟ್ಲೆಯಿಂದ ಪರಿತಪಿಸ್ತಾ ಇರುವಂತ ಆತ್ಮಗಳಿಗೆ ಕೊಡುವಂತ ಸತ್ಯವಾದಂತ ಪ್ರಕೃತಿ ದತ್ತವಾದಂತ ಒರಿಜಿನಲ್ ಮೂಲ ಸ್ವರೂಪವಾಗಿರುವಂತ ಪರಮಾತ್ಮನ ಶಕ್ತಿಯನ್ನು ಕೊಟ್ಟಾಗ ಆಗುವಂತ ಸುಖಕ್ಕೂ ನೋಡಿಕೊ. ನಿನ್ನ ಜೀವನವನ್ನು ಅವಲೋಕನವನ್ನು ಮಾಡು. ಪರಮಾತ್ಮ ಜೊತೆಗೆ ಮನಸ್ಸನ್ನ ಇಟ್ಟಾಗ ಯಥಾರ್ಥ ವಿಧಿಯಿಂದ ನಿಸ್ವಾರ್ಥ ಭಾವದಿಂದ ಏನೂ ಇಚ್ಛೆಲ್ದೇನೆ ಮನಸ್ಸನ್ನು ಪರಮಾತ್ಮದಲ್ಲಿ ಇಟ್ಟಾಗ ನಿನಗೆಷ್ಟು ಖುಷಿ ಸಿಗ್ತಾ ಇದೆ, ನಿನಗೆಷ್ಟು ಆನಂದವಾಗ್ತಾ ಇದೆ, ಎಷ್ಟು ಸಂತೋಷ ಸಿಗ್ತಾ ಇದೆ. ಈ ಸುಖ ಬೇರೆ ಎಲ್ಲಾದ್ರೂ ಸಿಕ್ಕಿದೆ ನನಗೆ? ಹೆಸರು ಕೀರ್ತಿಯಲ್ಲಿ ಪೋಸ್ಟ್ ಪೊಸಿಷನ್ ಎಲ್ಲಾದ್ರೂ ಸಿಕ್ಕಿದ್ಯಾ? ಇಲ್ಲ ಅಲ್ವಾ? ಕಾರ್ಯಸಿದ್ಧಿಗಾಗಿ ಸ್ವಲ್ಪ ಸಮಯಕ್ಕೋಸ್ಕರ ಅವರ ಕಾರ್ಯ ಆಗ್ಬೇಕು ಅಂತ ನಿನ್ನನ್ನು ಹೊಗಳ್ತಾರೆ, ಅಟ್ಟ ಕೇಳಿಸ್ತಾರೆ ಜನ. ಕೆಲಸ ಆದ್ಮೇಲೆ ಬುಡಾನೆ ಕಡಿತಾರೆ. ಅದಕ್ಕಾಗಿ ಇನ್ನು ಮೇಲೆ ಮೋಸ ಹೋಗಬೇಡ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಮಕ್ಕಳೇ, ಸಮರ್ಥ ಸ್ವರೂಪರಾಗಿ ಈ ಸಮಯದಲ್ಲಿ ಭಗವಂತನಿಗೆ ಯಾವುದರ ಅವಶ್ಯಕತೆ ಇದೆಯೋ ಆ ರೀತಿ ಏನ್ ಮಾಡಬೇಕು, ತಂದೆಗೆ ನಿಮ್ಮ ಜೀವನವನ್ನ ಸಮರ್ಪಣೆ ಮಾಡಬೇಕಾಗತ್ತೆ. ಅದಕ್ಕಾಗಿ ಬಂಗಾಳದಲ್ಲಿ ಬ್ರಹ್ಮಪುತ್ರ ನದಿ ಸಾಗರವನ್ನು ಸೇರುತ್ತೆ ಅಲ್ವಾ? ಹಾಗೆ ನೀವು ಕೂಡ ಒಂದು ದಿನ ಏನ್ ಮಾಡಬೇಕು, ಸಾಗರವನ್ನ ಸೇರಬೇಕು. ನೀವು ಕೇಳ್ತೀರಿ ಅಂದ್ರೆ ಮತ್ತೊಂದು ಸ್ವಲ್ಪ ಉದಾಹರಣೆ ಕೊಟ್ಬಿಟ್ಟು ಹೇಳಿ. ಉದಾಹರಣೆ ಕೇಳಿ 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 ಏನಾಗಿದೆ, ಉದಾಹರಣೆ ಕೊಟ್ಟಿರೋದು ಅರ್ಥನೇ ಆಗೋದಿಲ್ಲ, ಹಂಗಾಗ್ಬಿಟ್ಟಿದೆ. ಸರಿನಾ? ಒಂದು ಮಹಿಳೆ, ಒಂದು ಸ್ತ್ರೀ ತಾಯಿ ಮನೆಯಲ್ಲಿ ಜನ್ಮವನ್ನ ಪಡ್ಕೊಂಡು ಅಲ್ಲಿ ಶಿಕ್ಷಣವನ್ನ ಮಾಡಿ ಸ್ವಲ್ಪ ಸಮಯ ಕೆಲಸವನ್ನು ಮಾಡಿ ಆಮೇಲೆ ಮದುವೆ ಆದಾಗ ಸಂಪೂರ್ಣವಾಗಿ ತನ್ನನ್ನ ತಾನು ಪತಿ ಮತ್ತು ಪತಿಯ ಮನೆಗೋಸ್ಕರ ಹೇಗೆ ಸಮರ್ಪಿತಳಾಗ್ತಾಳೋ ಹಾಗೆ ಇನ್ನು ಮೇಲೆ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಶಿಕ್ಷಣ ತಾಯಿ ಮನೇಲಿ ಪಡ್ಕೊಂಡ್ರೂ ಕೂಡ ಮದುವೆ ಆದ ಮೇಲೆ ಅಲ್ಲಿ ಜಾಬನ್ನು ಮಾಡಿದಾಗ ಸಂಬಳವನ್ನ ತಂದು ಕೊಡಬೇಕಾ, ಯಾರು ಕೇಳ್ಕೊಡ್ಬೇಕು? ಪತಿಯಲ್ಲಿ ತಂದು ಕೊಡಬೇಕಾಗಿರೋದು ಧರ್ಮ ಮೊದಲು ಇತ್ತು, ಈ ಸ್ವಲ್ಪ ಚೇಂಜ್ ಆಗಿದೆ ಅಲ್ವಾ? ಇವಾಗ ಏನಾಗಿದೆ, ನಾನು ದುಡಿತಾ ಇದ್ದೇನೆ, ನೀವು ಯಾರು ಕೇಳೋದು? ನಿಮ್ಮ ಖರ್ಚು ನೀವು ಮಾಡಿ, ನಮ್ಮ ಖರ್ಚು ನಾನು ಮಾಡ್ಕೊಳ್ತೇನೆ. ಈ ಒಂದು ಸ್ಟೈಲ್ ಬಂದಿದೆ. ಆ ಕಾರಣದಿಂದ ಇವತ್ತು ಮದುವೆಗಿಂತ ಡೈವರ್ಸ್ಗಳು ಜಾಸ್ತಿ ಆಗ್ಬಿಡ್ತಾರೆ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಪತಿ ಏನ್ ಹೇಳ್ತಾರೋ ಆ ರೀತಿ ಮನೇಲಿದ್ದು ಕಸ ಗುಡಿಸೋದು, ಪಾತ್ರೆ ತೊಳೆದು, ಅಡಿಗೆ ಮಾಡೋದು ಎಲ್ಲ. ಅವಾಗ ಅವ್ರಿಗೇನು ಬೇಕು ಎಲ್ಲಾ ರಿಕ್ವೈರ್ಮೆಂಟ್ಸ್ ಅನ್ನು ಪೂರ್ಣ ಮಾಡೋದು ಪತಿಯೇ ಕೆಲಸ ಇತ್ತು. ಹಾಗೆ ಮಗು, ನೀನು ಇವತ್ತಿನಿಂದ ಗೃಹಸ್ಥದಲ್ಲಿ ನೀನು ಎಲ್ಲಿ ಬೇಕಾದ್ರೂ ಇರು, ತಾಯಿ ಮನೆಯಲ್ಲಾದ್ರೂ ಇರು, ಪತಿ ಮನೆಯಲ್ಲಾದ್ರೂ ಇರು, ಒಬ್ಬಂಟಿ ಆಗ್ಬಿಟ್ಟಿರು, ಜಾಬ್ ಮಾಡ್ತಾ ಇರು, ಆದ್ರೆ ಮನಸ್ಸಿನಿಂದ ನಿನ್ನ ಜೀವನವನ್ನ ಭಗವಂತನಿಗೆ ಕೊಟ್ಟು ಬಿಟ್ಟು ನೋಡು. ಭಗವಂತನನ್ನ ಸ್ನೇಹಿತ ಮಾಡ್ಕೋ, ಪತಿ ಮಾಡ್ಕೋ. ಆಗ ನೋಡು, ನಾನು ನಿನ್ನನ್ನು ಯಾವ ರೀತಿ ಪ್ರತಿಯೊಂದು ಸೆಕೆಂಡ್ ಪ್ರತಿಯೊಂದು ಹಂತದಲ್ಲೂ ನಿನಗೆ ನಾನು ರಕ್ಷಣೆಯನ್ನ ಕೊಡ್ತೇನೆ. ಅದಕ್ಕಾಗಿ ಈಗ ನಿಜವಾದಂಥ ಜೀವನ ಸಾಗರನಲ್ಲಿ ಸಮಾವೇಶವಾದಾಗ ಆ ನದಿಯ ಐಡೆಂಟಿಟಿ ಹೇರುವಂಥದ್ದು ಇರೋದಿಲ್ಲ. ಎಷ್ಟು ಜನ ಆತ್ಮಗಳು ಹೇಳ್ತಾರೆ, ಅಣ್ಣವ್ರೆ ನೀವು ಯೋಗ ಕೂತ್ಕೊಂಡಾಗ ನಿಮ್ಮ ಮುಖ ನಮ್ಗೆ ಕಾಣೋದೇ ಇಲ್ಲ, ಎಲ್ಲ ವೈಟ್ 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 ಆಗಿಬಿಟ್ಟಿರ್ತದೆ, ಅದು ಬ್ರಹ್ಮ ಬಾಬಾ ಕಾಣ್ತಾ ಇರ್ತಾರೆ. ಅಂದ್ರೆ ಏನಾಗತ್ತೆ, ಅಷ್ಟು ಮನಸ್ಸನ್ನ ಪರಮಾತ್ಮನ ಒಳಗಡೆಗೆ ಕೇಂದ್ರೀಕರಿಸಿದಾಗ ಅವರ ಪ್ರತ್ಯಕ್ಷತೆ ಹೇಳುವಂಥದ್ದು ಎದುಗಡೆ ಆತ್ಮನಿಗೆ ಆಗತ್ತೆ. ಅದಕ್ಕಾಗಿ ಬಾಬಾ ಹೇಳ್ತಾನೆ, ಯಾಕೆ ಮಕ್ಕಳೇ ಸಮರ್ಥರಾಗಬೇಕು, ಯಾಕೆ ವ್ಯರ್ಥವನ್ನ ಯೋಚನೆ ಮಾಡ್ತಿದ್ದೀರಿ? ಏನಾಗತ್ತೆ, ಹೇಗಾಗತ್ತೆ, ವಿನಾಶ ಆಗತ್ತೋ ಆಗಲ್ವೋ, ನಮ್ಮ ಸಮಸ್ಯೆನೇ ಪರಿಹಾರ ಆಗ್ತಾ ಇಲ್ಲ, ಇನ್ನು ವಿಶ್ವಕ್ಕೆಲ್ಲ ನಾವ್ ಹೆಂಗ್ ಕೊಡ್ತೀವಿ? ಸಮರ್ಥ ಅಂತಂದ್ರೇನು? ವಿಶ್ವದ ಸರ್ವ ಆತ್ಮರಿಗೆ ಏನು ಸುಖವನ್ನ ಕೊಡಬೇಕು, ಅದು ಇವತ್ತಿನ ವರ್ತಮಾನ ಸಮಯದ ಅತಿ ಅವಶ್ಯಕವಾದಂತ ಸೇವೆ ಇದೆ. ಅದಕ್ಕೆ ನೀವು ಯೋಗ್ಯರಾಗಬೇಕು. ಯಾವುದೇ ಆತ್ಮಗಳು ಖಾಲಿ ಕೈಯಲ್ಲಿ ವಾಪಸ್ ಹೋಗ್ಬಾರ್ದು. ಅವರೆಲ್ಲ ಕೂಗ್ತಾ ಇದ್ದಾರಂತೆ, ಮುಕ್ತಿದಾತ, ಮಾಸ್ಟರ್ ಮುಕ್ತಿದಾತ ಎಲ್ಲಿದ್ದೀರಿ ಅಂತ ಕೂಗ್ತಾ ಇದ್ದಾರಂತೆ ಅಲ್ವಾ?
ತುಂಬಾ ಕಾಯಿಲೆಯಲ್ಲಿರುವಂಥ ರೋಗಿಗಳು ಡಾಕ್ಟರ್ ಮನೆ ಬಾಗಿಲಿಗೆ ಬಂದ್ಬಿಟ್ಟು ಕೂಗ್ತಾರಲ್ಲ, ಡಾಕ್ಟ್ರೇ ಎಲ್ಲಿದ್ದೀರಿ, ಬಾಗಿಲ ಓಪನ್ ಮಾಡಿ, ನಮ್ಮ ಕಾಯಿಲೆ ಗುಣ ಮಾಡಿ ಅಂತ. ಆ ಭಗವಂತನಲ್ಲಿ ಶಕ್ತಿ ಇದ್ರೂ ಕೂಡ ಆ ಶಕ್ತಿಯನ್ನು ರಿಲೀಸ್ ಮಾಡಲಿಕ್ಕೆ ನೀವು ಬೇಕಾಗ್ತದಂತೆ, ಸಾಧನ ಬೇಕು. ಅದಕ್ಕಾಗಿ ನಿಮ್ಮ ಮನಸ್ಸನ್ನ ಆ ಉದ್ದೇಶಕ್ಕೋಸ್ಕರ ನಾನೇನ್ ಮಾಡ್ತೇನೆ, ಉಪಯೋಗವನ್ನ ಮಾಡ್ಕೊಳ್ತೇನೆ. ಅದಕ್ಕೆ ಆದಷ್ಟು ಸಮಯ ಯೋಗದಲ್ಲಿದ್ದಾಗ ಸಂಪೂರ್ಣವಾಗಿ ಮನಸ್ಸನ್ನ ಭಗವಂತನ ಕೈಯಲ್ಲಿ ಒಪ್ಪಿಸ್ಬಿಡಿ. ಹೇಗೆ ಶರೀರ ತಾಯಿಯ ಗರ್ಭದ ಒಳಗಡೆ ಇರ್ತದೋ ಹಾಗೆ ಮನಸ್ಸನ್ನು ಸಂಪೂರ್ಣವಾಗಿ ಪರಮಾತ್ಮನ ಕಡೆ ಒಪ್ಪಿಸಿದಾಗ ಪರಮಾತ್ಮನ ಸಪ್ತ ಗುಣದ ಅನುಭವ ಬಿಟ್ಟರೆ ಬೇರೆ ಏನೂ ನಿಮಗೆ ಆಗಬಾರದು. ಇದಕ್ಕೇನೆ ಹೇಳಲಾಗ್ತದೆ, ಬ್ರಹ್ಮ ಬಾಪ್ಕೋ ಫಾಲೋ ಕರ್ನ. ಇಲ್ಲಿವರೆಗೆ ನೀವೇನ್ ಮಾಡ್ತಾ ಇದ್ರಿ? ಆತ್ಮ ಕರಾವನ್ಹಾರಾಗಿ ಕರ್ಮೇಂದ್ರಿಯಗಳ ಮೂಲಕ ಕರ್ಮವನ್ನು ಮಾಡ್ತಾ ಇತ್ತು. ಮಾಡಿಸುವಂಥದ್ದು ಆತ್ಮ ಮತ್ತು ಮಾಡುವಂಥದ್ದು ಯಾರು? ಶರೀರ. ಇಲ್ಲಿ ಬಾಬಾ ಒಂದು ಸುಂದರವಾದ ಮಹಾವಾಕ್ಯವನ್ನ ಹೇಳ್ತಾರೆ, ಮತ್ತು ಮಕ್ಕಳಿಗೆ ಸ್ವಲ್ಪ ಕನ್ಫ್ಯೂಷನ್ ತಂದಿರ್ತಾರೆ, ಸ್ವಲ್ಪ ಬುದ್ಧಿ ಕೆಲಸ ಕೊಡ್ತಾರೆ. ಏನ್ ಹೇಳ್ತಾರೆ ಬಾಬಾ? ಕರಾವನಹಾರ ಆತ್ಮ, ಕರನಹಾರ ಸಾಧನ ಶರೀರ ಮನಸ್ಸು. ಇಲ್ಲಿವರೆಗೆ ನೀನು ಅದನ್ನು ಮಾಡ್ತಿದೀಯಲ್ಲ, ಈಗ ಕರಾವನರ ಆತ್ಮ ನಿರಾಕಾರ ಅಂತ ತಿಳಿದುಕೋ ಅಂತ ಹೇಳ್ತಾರೆ. ನಿರಾಕಾರ ಅದು ನಾನಿಲ್ಲ, ಆಕಾರನೇ ಇಲ್ಲ, ಬಿಂದುನೇ ಇಲ್ಲ. ನಾನಿಲ್ಲ ಅಂದ್ಮೇಲೆ ಇರೋದು ಯಾರು? ಬಾಬ್ ದಾದ ಅಷ್ಟೇ ಅಲ್ವಾ? ಪ್ರಕೃತಿಯಲ್ಲಿ ನಾವು ಯಾರನ್ನೇ ಕುಳಿಸಿದೀವಿ? ಬಾಬ್ ದಾದನ್ನು ಕುಳಿಸಿದೀವಲ್ವಾ? ನಾನು ಇಲ್ಲ ಅಂದ್ಮೇಲೆ ಅಲ್ಲಿ ಯಾರು ಇರ್ತಾರೆ? ಬಾಬ್ ದಾದ ಇರ್ತಾರೆ. ಅಂದ್ಮೇಲೆ ಯಾರು ಮಾಡ್ಬೇಕಾಯ್ತು? ಅಂದ್ರೆ ಬಾಬಾ ಇಷ್ಟು ಒಂದು ನಿರಹಂಕಾರಿ ಅಭಿಮಾನಿ ನೋಡಿ, ಮಗು ನಾನು ಮಾಡ್ತೇನೆ, ನನಗೆ ಅವಕಾಶ ಕೊಡು ಹೇಳುವಂತ ಭಾವವನ್ನ ಇಲ್ಲಿ ಪ್ರಕಟಿಸಿಲ್ಲ ಅವನು. ಏನ್ ಹೇಳ್ತಾರೆ? ನೀನಿಲ್ಲ ಅಂತ ಮಾಡು, ಅವಾಗ ನಾನು ಮಾಡ್ತೇನೆ, ನನಗೆ ಅವಕಾಶವನ್ನ ಕೊಡು. ನಿರಾಕಾರನಾಗಿ ಮಾಡಿಸುವಂಥವನು ನಾನು, ಕರ್ಮೇಂದ್ರಿಯಗಳ ಮೂಲಕ ಅದು ನಾನು ಮಾಡ್ತಾ ಹೋಗ್ತೇನೆ. ಅದಕ್ಕಾಗಿ ಬ್ರಹ್ಮ ಬಾಬಾರವರ ಅಂತಿಮ ಒಂದು 3 ಶಬ್ದಗಳೇನಿದಾವೆ, ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ. ಅಂದ್ರೆ ಇಲ್ಲಿವರೆಗೆ ನಾನು ಆತ್ಮ ಮಾಡ್ತಿದ್ದೇನೆ ಹೇಳುವಂತ ಭಾವದಿಂದನೂ ಮುಕ್ತನಾಗಿ ಭಗವಂತ ಮಾಡಿಸ್ತಾ ಇದ್ದಾರೆ. ನಿರಾಕಾರಿ ಮನಸ್ಸ, ನಿರಾಕಾರಿ. ಈಗ ಮನಸ್ಸನ್ನು ಯಾರ ಕೈಯಲ್ಲಿ ಕೊಟ್ಟು ಬಿಟ್ಟಿದ್ದೀರಿ ನೀವು? ಪರಮಾತ್ಮನ ಕೈಯಲ್ಲಿ. ವಾಚ ನಿರಹಂಕಾರಿ, ಅಹಂಕಾರ ಬರಬಾರ್ದು, ನಾನು ಜ್ಞಾನವನ್ನು ಹೇಳ್ತಾ ಇದ್ದೇನೆ, ಇಲ್ಲ, ನಿರಹಂಕಾರ. ಬಾಬಾ ಹೇಳ್ತಾ ಇದ್ದಾರೆ. ಮತ್ ನೀನೇನ್ ಮಾಡ್ತಿದೀಯಾ? ಬಾಬನ ಜ್ಞಾನ ನನಗೆ ಬೇಕು, ನನ್ನ ಪರಿವರ್ತನೆಗೆ ಹೇಳ್ತಿದ್ದಾರೆ ಬಾಬಾ. ಎದುರುಗಡೆ ಕುಂತವ್ರಿಗೆಲ್ಲ ಹೇಳ್ತಾ ಇರೋದು. ನಾನು ಪಕ್ಕದಲ್ಲಿ ಕೂತ್ಕೊಂಡು ಒಂದು ಅನನ್ಯ ಯೋಗ್ಯ ಫ್ರಂಟ್ ಬೆಂಚಲ್ಲಿ ಕೂತ್ಕೊಂಡಿರುವಂತ ವಿದ್ಯಾರ್ಥಿಯಾಗಿ ಅಥವಾ ಟೀಚರ್ ಮಡಿಲಲ್ಲಿ ಕೂತ್ಕೊಂಡಿರೋದು ವಿದ್ಯಾರ್ಥಿಯಾಗಿ ಪರಮಾತ್ಮ ಹೇಳ್ತಾ ಇರುವಂತ ಜ್ಞಾನವನ್ನು ನಾನು ಆಲಿಸ್ತಾ ಇದ್ದೇನೆ, ಕೇಳ್ತಾ ಇದ್ದೇನೆ. ಆ ಮೂಲಕ ನನ್ನ ಬಲಹೀನತೆಗಳನ್ನ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೇನೆ. ನನ್ನ ವಿಶೇಷತೆ ಹೇಗೆ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಅದರ ಕಡೆ ನಾನು ಗಮನವನ್ನು ಕೊಡ್ತಾ ಇದ್ದೇನೆ. ನಾನು ಜ್ಞಾನ ಹೇಳ್ತಾ ಇಲ್ಲ, ಬಾಬಾ ಹೇಳ್ತಾರೆ ನನಗೆ, ಬೇರೆಯವ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇಲ್ಲ. ಆದ್ಮೇಲೆ ಸ್ಕೂಲಲ್ಲಿ ಪಾಠ ಮಾಡಬೇಕಾದ್ರೆ ಟೀಚರ್ ಏನ್ ಪಾಠ ಮಾಡ್ತಾರೆ, ಪಕ್ಕದವ್ರಿಗೆ ಮಾಡ್ತಾರೆ ಅಂತ ನೀವು ತಿಳ್ಕೊಳ್ತೀರಾ? ಹಿಂದ್ಗಡೆಯವ್ರು ಮಾಡ್ತಿದ್ದೆ ಅಂತ ತಿಳ್ಕೊಳ್ತೀರೋ? ಎಷ್ಟೇ ವಿದ್ಯಾರ್ಥಿಗಳಿದ್ರು ಕೂಡ ನಿಮ್ಮ ಗಮನ ನೀವು ಒಬ್ಬರೇ ಇದ್ದೀರಾ ಅಲ್ಲಿ, ಒಬ್ಬರಿಂದ ಎಲ್ಲರೂ ಇದ್ರೂ ಕೂಡ ನಿಮ್ಮ ಸಂಪೂರ್ಣ ಗಮನ ಏನಿರ್ತದೆ, ಆ ಪಾಠವನ್ನು ನಾನು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ನೀವು ಬೇರೆಯವರಿಗೆ ಮುರಳಿಯನ್ನು ನುಡಿಸುವಂಥವ್ರು ಇರಬಹುದು, ನಿಮ್ಮ ಮೂಲಕನೇ ಭಗವಂತ ಮುರಳಿ ನುಡಿಸುವಂಥದ್ದು ಇರ್ಬೋದು. ಬ್ರಹ್ಮಭಾವನು ಕೂಡ ಏನ್ ಹೇಳ್ತಾನೆ, ನಾನು ಒಬಿಡಿಯಂಟ್ ಸ್ಟೂಡೆಂಟ್ ಆಗಿ ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟು ಜ್ಞಾನವನ್ನು ಕೇಳ್ತಾ ಇದ್ದೇನೆ. ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಕ ಒಬ್ಬನೇ, ಉಳಿದವರೆಲ್ಲ ನಾವು ವಿದ್ಯಾರ್ಥಿಗಳೇ. ಅದಕ್ಕಾಗಿ ನಿರಹಂಕಾರ ಇಲ್ಲ, ನಾನು 25 ವರ್ಷ ಜ್ಞಾನದಲ್ಲಿದ್ದೆ, ನಾನು ಹೇಳ್ತಾನೆ. ನೋ, ನಿನ್ನ ಲೇವಲಿಗೆ ತಕ್ಕಾಗಿ ನಿನ್ನ ಕಡಿಮೆತನಕ್ಕೆ ಅದಕ್ಕೆ ಸರಿಯಾದ ಜ್ಞಾನವನ್ನು ಭಗವಂತ ಕೊಡ್ತಾನೆ. ವಾಚಾದಲ್ಲಿ ನಿರಹಂಕಾರಿ, ಕರ್ಮಣದಲ್ಲಿ ನಿರ್ವಿಕಾರಿ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಇಚ್ಛೆ ಇರುವಂತ ಯಾವುದೇ ಉದ್ದೇಶ ಇರುವಂತ, ನಿನ್ನನ್ನು ಪ್ರಸಿದ್ಧಿ ಮಾಡುವಂತ ಯಾವುದೇ ವಿಕಾರ ನಿನ್ನಲ್ಲಿ ಇರಕೂಡದು. ಈ ರೀತಿ ಪ್ರತಿಯೊಂದು ಕರ್ಮವನ್ನ ನೀನೇನ್ ಮಾಡ್ಬೇಕಾಗ್ತದೆ, ಭಗವಂತನ ಹತ್ರ ಮಾಡಿಸ್ಬೇಕಾಗ್ತದೆ. ಅದಕ್ಕಾಗಿ ಕರಾವನಹಾರ್ ಯಾರು? ಬಾಬಾ. ಕರನ್ಹಾರ ಯಾರು? ನಿನ್ನ ಶರೀರ ಮಾಡ್ತಾ ಇದೆ, ಮಾಡಿಸ್ತಾ ಇರೋರು ಭಗವಂತ. ಈಗ ಬ್ರಹ್ಮ ಬಾಬಾ ಏನ್ ಹೇಳ್ತಿದ್ರು?
ಕರನ್ ಕರಾವನಹಾರ್ ಕರಾ ರಹಾ ಹೇ. ಮಾಡಿಸುವಂಥವ್ರು ಮಾಡ್ತಾ ಇದ್ದಾರೆ. ಬ್ರಹ್ಮ ಬಾಬನಿಗೆ ಕೆಲವರು ಕೇಳ್ತಾರಂತೆ, ಬಾಬಾ ನೀನು ಹೋಗೋದು ನಮ್ಗೆ ಯಾಕೆ ಹೇಳಲಿಲ್ಲ? ಸರಿ, ಬಾಬಾ ಹೇಳ್ತಾರೆ, ನನಗೆ ಗೊತ್ತಿದ್ದಲ್ವ ನಿಮ್ಗೆ ಹೇಳೋದು, ನನಗೂ ಕೂಡ ಗೊತ್ತಿರ್ಲಿಲ್ಲ, ನಾನು ಹೋಗ್ತೇನೆ ಅಂತ ಹೇಳ್ಬಿಟ್ಟು. ಫಾರಿನರ್ಸ್ ಕೇಳ್ತಾರಂತೆ, ಏನಂತ? ನೀವು 69 ಹೋಗೋದು, 2-3 ವರ್ಷದ ನಂತರ ಹೋಗಿದ್ದಿದ್ರೆ ನಾವು ನಿಮ್ಮನ್ನು ನೋಡ್ತಿದ್ವಲ್ವಾ, ಮಿಲನ ಮಾಡ್ತಿದ್ವಲ್ವಾ? ಅಂದ್ರೆ ವಿದೇಶದ ಸೇವೆ ಆರಂಭ ಆಗಿರೋದು 1969ರಿಂದ. ಈ ಡಬಲ್ ಫಾರಿನರ್ಸ್ ಮಾತನ್ನು ಕೇಳ್ಬಿಟ್ಟು ಬಾಬಾ ಮುಗುಳ್ನಾಗ್ತಾರಂತೆ. ಯಾಕೆ? ನೋಡಿ ಮಗು, ನಾನು ಅವ್ಯಕ್ತ ಆಗಿರೋದಕ್ಕೆ ನಾನು ಫಾರಿನಿಗೆ ಬರ್ಲಿಕ್ಕಾಯ್ತು. ನಾನಿನ್ನು ಭಾರತ ದೇಶದಲ್ಲಿ ಆ ಶರೀರದಲ್ಲಿ ಇದ್ದಿದ್ದಿದ್ರೆ ನಾನು ಹೇಗೆ ನಿಮ್ಮನ್ನ ಮಿಲನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು? ಅವ್ಯಕ್ತ ಆದ ಮೇಲೇನೆ ನಾನು ನಿಮಿತ್ತ ಆತ್ಮಗಳ ಮೂಲಕ, ದಾದಿಯರ ಮೂಲಕ ವಿದೇಶಕ್ಕೆ ಹೋಗ್ಬಿಟ್ಟು ನಿಮ್ಮನ್ನ ಅವ್ಯಕ್ತ ರೂಪದಲ್ಲಿ ಜನ್ಮವನ್ನ ಮಾಡಿರುವಂಥದ್ದು. ಅದಕ್ಕಾಗಿ ಈಗಲೂ ಕೂಡ ಯಾವುದೇ ಈಶ್ವರಿ ಸೇವೆಯಲ್ಲಿ ಬೆನ್ನೆಲುಬಾಗಿ ನಮ್ಮ ಜೊತೆಗೆ ಯಾರಿರ್ತಾರೆ? ಬ್ರಹ್ಮ ಬಾಬಾ ಇರ್ತಾರೆ. ಹೇಗೆ ಶಿವಬಾಬಾ ಹಿಂದಿನಿಂದ ಸಪೋರ್ಟ್ ಅನ್ನ ನಿರಾಕಾರ ರೂಪದಲ್ಲಿ ಕೊಡ್ತಾ ಇದ್ರು, ಬ್ರಹ್ಮ ಬಾಬಾ ಹೇಗೆ ಇವಾಗ ಕೊಡ್ತಾ ಇದ್ದಾರೋ, ನೀವು ಕೂಡ ಸ್ನೇಹಿತನಾಗಿ ನಿಮ್ಮ ಎಲ್ಲ ಸಹೋದರ ಸಹೋದರಿ ಆತ್ಮರಿಗೆ ಹಿಂದುಗಡೆಯಿಂದ ಮನಸ್ಸಿನಿಂದ ಶಕ್ತಿಯ ಮೂಲಕ ಸಮರ್ಥ ಸ್ವರೂಪರಾಗಿ ಎಲ್ಲರಿಗೂ ಈಶ್ವರೀಯ ಕಾರ್ಯಕ್ಕೆ ಬ್ಯಾಕ್ ಬೋನ್ ಆಗಿ ಸಪೋರ್ಟ್ ಕೊಡಿ. ಅವ್ರು ಪ್ರತ್ಯಕ್ಷತೆ ಆಗ್ಲಿ, ನೀವು ಚಿಂತೆ ಮಾಡಬೇಡಿ, ಆಗ್ಲಿ. ಅವ್ರು ಯಾರಿಗೆ ಪೋಸ್ಟ್ ಅಂಡ್ ಪೊಸಿಷನ್ ಬೇಕು, ಯಾರಿಗೆ ಸ್ಟೇಜ್ ಬೇಕು, ಯಾರಿಗೆ ಹೊಗಳಿಕೆ ಬೇಕು, ಯಾರಿಗೆ ಸನ್ಮಾನ ಬೇಕು, ಅವ್ರು ತಗೊಳ್ಳಿ. ಅದೇ ಹಿಂದುಗಡೆಯಿಂದ ನೀವಿರಿ, ಸೂಕ್ಷ್ಮ ರೂಪದಲ್ಲಿ ನೀವಿರಿ. ಆವಾಗ ಹೊಗಳಿಕೆ ತೆಗಳಿಕೆಯ ಪ್ರಭಾವ ನಿಮ್ಮ ಮೇಲೆ ಬೀಳುವುದಿಲ್ಲ. ಅದಕ್ಕಾಗಿ ತಂದೆ ಸಮಾನ ವಿಶ್ವದಾದ್ಯಂತ ಪ್ರತಿದಿನ ಭಗವಂತ ಎಷ್ಟೆಲ್ಲ ಈಶ್ವರೀಯ ಕಾರ್ಯವನ್ನ ಮಾಡ್ತಾ ಇದ್ದಾರೋ ಆ ಎಲ್ಲ ಕಾರ್ಯಕ್ಕೂ ಕೂಡ ನೀವೇನಾಗಬೇಕಾಗ್ತದೆ ಮಕ್ಕಳೇ? ನಿಮ್ಮ ತನು ಮನ ಧನವನ್ನ, ವಿಶೇಷವಾಗಿ ಮನಸ್ಸನ್ನ ಏನ್ ಮಾಡಬೇಕಾಗ್ತದೆ? ಸಮರ್ಪಣೆ ಮಾಡಬೇಕಾಗ್ತದೆ. ಹೀಗೆ ಬ್ರಹ್ಮ ಬಾಬಾ ಅವರು ಅಂತಿಮ ಸಮಯದಲ್ಲಿ ನಷ್ಟಾಮೋಹ ಸ್ಮೃತಿ ಸ್ವರೂಪರಾದರು. ಅಷ್ಟು ಜೊತೆಯಲ್ಲಿರುವಂತ ಮಕ್ಕಳ ಜೊತೆಯಲ್ಲೂ ಕೂಡ ಮೋಹ ಇಲ್ಲ. ಸ್ಮೃತಿ ಸ್ವರೂಪ, ನಾನ್ಯಾರು? ಒಂದು ಈ ಪ್ರಪಂಚದಲ್ಲಿ ಸಪರೇಟ್ ಆಗಿರುವಂತ ಒಂದು ಆತ್ಮ. ಸಿರ್ಪ ಶಕ್ತಿಗಳ ಅನುಭವ ಅಷ್ಟೇ. ಸ್ಮೃತಿ ಯಾರ ಜೊತೆಗೆ? ಪರಮಾತ್ಮನ ಕಾರ್ಯದಲ್ಲಿ ಮಾತ್ರ ಸ್ಮೃತಿ, ಬೇರೆ ಯಾವ ವಸ್ತುನು ಕೂಡ ನನ್ನದಲ್ಲ. ಇಷ್ಟು ಆಶ್ಚರ್ಯ ಅಲ್ವಾ ಆತ್ಮೀಯರೇ? ಇಷ್ಟು ವಿಶಾಲವಾದಂತ ಪ್ರಪಂಚದಲ್ಲಿ ಒಂದು ಮನೆ ನಂದು, ವಾವ್, 15 ಬಟ್ಟೆ ನಂದು, ಓಹೋ, ಒಂದು ಊಟದ ತಟ್ಟೆ ನಂದು, ವೆರಿ ಗುಡ್, 200 ರೂಪಾಯಿ ಕಿತ್ತೋಗಿರೋ ಚಪ್ಪಲಿ ನಂದು, ಓಹೋ, ಒಂದು 3-4 ಜನ, ಒಂದಪ್ಪ 3 ಜನ ಮಕ್ಕಳು ನನ್ನವರು. ಯಾಕೆ? ಅವ್ರದ್ದೆಲ್ಲ ದುಃಖ ತಲೆ ಮೇಲೆ ಇಟ್ಕೊಂಡ್ಬಿಟ್ಟು ಸಂಸಾರ ಹಾಕೊಂಡು ಚೆನ್ನಾಗಿ ರುಬ್ಬಿಟ್ಟು ಅನುಭವಿಸ್ಲಿಕ್ಕೆ ನನ್ನದು ಅಂತ. ಯಾಕೆ ಈ ನನ್ನದು ಅಂತ ಮಾಡ್ಕೊಂಡು ದುಃಖವನ್ನು ಅನುಭವಿಸ್ತಾ ಇದ್ದೀರಿ ಮಕ್ಕಳೇ? ಇದರಿಂದಲೂ ಮುಕ್ತರಾಗಿ, ನಾನು ಕೇವಲ ಆತ್ಮನಷ್ಟೇ, ಕೇವಲ ಸರ್ವರ ದುಃಖವನ್ನು ದೂರ ಮಾಡುವಂತ ಶಕ್ತಿ ನಾನು. ಸ್ಮೃತಿ ಸ್ವರೂಪ, ಎಲ್ಲದಿಂದ ಮೋಹವನ್ನು ತೆಗೆದು ಬಿಡಿ. ಯಾರು ನನ್ನವರಲ್ಲ, ಯಾವುದು ನನ್ನದಲ್ಲ. ನಾನೇ ಇಲ್ಲ ಅಂದ್ಮೇಲೆ ನಂದೆಲ್ಲಿಂದ ಬಂತು? ನಾನು ನಿರಾಕಾರ ಆಗಿ ಬಿಟ್ಟೆ, ನಂದೇನಿದೆ? ಇಷ್ಟು ಭಗವಂತನ ಸುಂದರವಾದ ಮಹಾವಾಕ್ಯ ಅಲ್ಲ? ಕೊಳುತು ಹೋಗಿರುವಂತಹ ಕೋಟ್ಯಾಂತರ ಆತ್ಮಗಳು ಗಲೀಜು ಮಾಡಿರುವಂತಹ ಈ ಪ್ರಪಂಚವನ್ನ ಇಷ್ಟು ಬಾಬಾ ಸ್ವಚ್ಛ ಮಾಡ್ತಾರೆ. 21 ಜನ್ಮಕ್ಕೆ ತನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂತ ಇಷ್ಟು ಶಕ್ತಿಯನ್ನ ಕೊಡ್ತಾರೆ. ಅದು ಎಂದೂ ಹೇಳಲಿಲ್ಲ ಯಾವುದೇ ಒಂದು ಕಣವನ್ನು ಕೂಡ ನನ್ನದು ಅಂತ. ಮತ್ತು ನಾವು ಯಾವುದೇ ಯೋಗ್ಯತೆ ಇಲ್ಲ, ಯಾವುದೇ ಅರ್ಹತೆ ಇಲ್ಲ, ಯಾವ ಶಕ್ತಿನೂ ಇಲ್ಲ. ಸ್ವಲ್ಪ ಸಮಯಕ್ಕೋಸ್ಕರ ವಿಕಾರ ತುಂಬಿರುವಂತ ಪ್ರಪಂಚವನ್ನ ಯಾಕಿರೀ ನಂದು ಅಂತ ತಿಳ್ಕೊಂಡ್ಬಿಟ್ಟು ಒದ್ದಾಡ್ತಾ ಇದ್ದೀರಿ? ವಾಸ್ತವಿಕತೆಯನ್ನು ಅರ್ಥ ಮಾಡ್ಕೊಳ್ಳಿ. ಪ್ರಪಂಚದಲ್ಲಿರಿ, ಮನಸ್ಸಿನಿಂದ ಆ ಮೋಹವನ್ನು ತೆಗೆದಾಕಿ, ನಷ್ಟ ಮೋಹ ತೆಗೆದಾಕಿ. ಎಲ್ಲಿ?
ಎಲ್ಲಿ ದುಃಖವನ್ನ ಕೊಡುವುದಲ್ಲಿ ನನ್ನದು ಅಂತ ತಿಳ್ಕೊಂಡು ನೀವು ಮೋಹವನ್ನು ಇಟ್ಟಿದಿರೋ ಖಂಡಿತವಾಗ್ಲು ದುಃಖ ಬರ್ತದೆ. ನಾವೇನ್ ಹೇಳ್ತೀವಿ, ಅಣ್ಣವರೇ ಏನು ನಮ್ಮ ಪತಿಯಿಂದ ತುಂಬಾ ದುಃಖ, ನಮ್ಮ ಅತ್ತೆ ಮಾವನಿಂದ ತುಂಬಾ ದುಃಖ, ಅವ್ರು ನನ್ನವರು ಅಂತ ಮಾಡ್ಕೊಂಡಿದ್ಯಾರು? ಸರಿ, ಪರಮಾತ್ಮ ನನ್ನವರು ಅಂತ ಮಾಡ್ಕೊಂಡ್ಬಿಡಿ, ಅವಾಗ ಏನಾಗ್ತದೆ? ಪರಮಾತ್ಮನಲ್ಲಿ ಏನಿದೆ? ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ. ಅವಾಗ ಅದು ನಿಮ್ದು ಆಗ್ತದಲ್ವಾ? ದುಃಖ ಆಗ್ತದೆ, ಸುಖ ಆಗ್ತದೆ. ನೀವು ನಿರ್ಣಯ ಮಾಡಿ. ಒಂದು ಕಡೆ ನಿಮ್ಮ ಮನೆಯಲ್ಲಿ ವಿಕಾರದಿಂದ ತುಂಬಿರುವಂತಹ 63 ಜನ್ಮದ ಸಾಲ ಕರ್ಮದ ಲೆಕ್ಕಾಚಾರ ಇಟ್ಕೊಂಡು ಸಾಲಗಾರರಾಗಿರುವಂತ ನಿಮ್ಮ ಜೊತೆಯಲ್ಲಿ ನಿಮ್ಮ ಸಂಬಂಧಿಕರಿದ್ದಾರೆ. ಅವರನ್ನು ನನ್ನವರು ಅಂತ ಅವ್ರದ್ದೆಲ್ಲ ಕೊಳೆ ನಿಮ್ಮ ಮನಸ್ಸಿನೊಳಗಡೆ ಹೋಗ್ತದೆ. ಇನ್ನೊಂದು, ನಿಮ್ಮ ಪಕ್ಕದಲ್ಲೇ ಮನಸ್ಸಿನಲ್ಲಿ ಪರಮಾತ್ಮ ಇದ್ದಾರೆ. ಓಕೆ, ಅವನು ನನ್ನವನು ಅಂತ ಅಂದಾಗ ಅವನ ಸಪ್ತ ಗುಣಗಳು ನಿಮ್ಮ ಹತ್ರ ಬರ್ತವೆ. ಎಷ್ಟು ಬರ್ತದೆ ಅಂತಂದ್ರೆ ವಿಶ್ವದ ಕೊಳೆ ತೆಗೆಯುವಷ್ಟು ಬರ್ತದೆ. ಎಂಥ ಬುದ್ಧುಗಳು, ಎಂಥ ಅಜ್ಞಾನಿಗಳು ಅಂತಂದ್ರೆ ಪಕ್ಕದಲ್ಲಿರುವಂತ ಪರಮಾತ್ಮನಲ್ಲಿ ಮನಸ್ಸನ್ನು ಹಿಡಿದು ಎಷ್ಟೋ ದೂರದಲ್ಲಿರುವಂತ ಪತಿಯನ್ನ, ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಅತ್ತೆ ಮಾವನ ನನ್ನವರು 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 ಅಂತ ಹೇಳ್ಬಿಟ್ಟು ಆ ಕೇಸರಿ ಎಳ್ಕೊಳ್ಳೋದು. ಆಮೇಲೆ ಅಣ್ಣವರ ಯೋಗನೇ ಆಗೋದಿಲ್ಲ. ಅವ್ರು ನೆನಪು ಬರ್ತಾರೆ, ದುಃಖ ಬರ್ತದೆ, ಕಷ್ಟ ಬರ್ತದೆ. ಅದೇನರ್ಥ? ಏನರ್ಥ ಅಂತಂದ್ರೆ ಮನೆ ಪಕ್ಕದಲ್ಲಿ, ಮನೆ ಒಳಗಡೆ ಬಾತ್ರೂಮ್ ಇದ್ಬಿಟ್ಟು ಸ್ನಾನ ಮಾಡೋದು ಬಿಟ್ಬಿಟ್ಟು ಊರು ಹೊರಗಡೆ ಹೋಗ್ಬಿಟ್ಟು ಎಲ್ಲ ಬಿಸಿಲಲ್ಲಿ ಚೆನ್ನಾಗಿ ಬೆವರು ಸುರಿಸ್ಕೊಂಡ್ಬಿಟ್ಟು ಮೈಯೆಲ್ಲ ಗಲೀಜು ಮಾಡ್ಕೊಂಡು ಬರೋದು ಅಲ್ವ? ಅದಕ್ಕಾಗಿ ಮಕ್ಕಳ ವಾಸ್ತವಿಕತೆಯನ್ನ ಅರ್ಥ ಮಾಡ್ಕೊಳ್ಳಿ. ಸ್ಮೃತಿ ಸ್ವರೂಪ ಭಗವಂತನ ಜೊತೆ ಶಕ್ತಿಯನ್ನು ಇಟ್ಕೊಂಡ್ಬಿಟ್ಟು ನೀವು ಶುದ್ಧವಾಗುವುದಷ್ಟೇ ಅಲ್ಲದೆ ವಿಶ್ವವನ್ನ ಶುದ್ಧ ಮಾಡುವಂತ ಕಾಯಕದಲ್ಲಿ ನೀವು ನಿಮಿತ್ತರಾಗಬೇಕಾಗ್ತದೆ. ಅದಕ್ಕಾಗಿ ಇವತ್ತು ಬಾಬಾ ಹೇಳ್ತಾರೆ, ಸಮರ್ಥವಾದ ದಿನವನ್ನ ಆಚರಣೆ ಮಾಡಿ. ವಿಕಾರದ ಕೊಳಕನ್ನ ಮೆಚ್ಚಿಕೊಂಡು ಬೇರೆಯವರು ಕೊಡುವಂತರಾಗಬೇಡಿ. ಪರಮಾತ್ಮನ ಶಕ್ತಿಯಿಂದ ನೀವು ಶುದ್ಧರಾಗಿ ವಿಶ್ವವನ್ನ ಶುದ್ಧ ಮಾಡಲಿಕ್ಕೆ ನಿಮಿತ್ತರಾಗಿ, ಸ್ನೇಹಿತರಾಗಿ, ತಂದೆ ಸರಿ ಸಮಾನರಾಗಿ. ಹೇಗೆ ಬ್ರಹ್ಮ ಬಾಬಾರವರು ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಅದಕ್ಕೆ ಒಪ್ಪಿಸಿದ್ರು, ಹಾಗೆ ನೀವು ಕೂಡ ಏನ್ ಮಾಡ್ಬೇಕು? ಭಗವಂತನಿಗೆ ಒಪ್ಪಿಸ್ಬೇಕು. ಯಾಕೆ ಒಪ್ಪಿಸ್ಬೇಕು ಅಂದ್ರೆ ಬ್ರಹ್ಮ ಬಾಬಾರ ಮನಸ್ಸು ನಿರಾಳವಾಗ್ಬೇಕಂತ. ಹೌದಪ್ಪ, ಈಗ ನನ್ನ ಮಕ್ಕಳು ಯೋಗ್ಯರಾದರೂ ಸೇವೆಯನ್ನ ಮಾಡ್ಲಿಕ್ಕೆ, ಇನ್ನು ಬೇಕಾದ್ರೆ ನಾನು ಕೃಷ್ಣನ ಆಗ್ಬಿಟ್ಟು ಜನ್ಮ ತಗೊಳ್ಳಿಕ್ಕೆ ಏನೂ ತೊಂದರೆ ಇಲ್ಲ ಅಂತ ಅವ್ರಿಗೆ ಅನ್ಸ್ಬೇಕು. ಶಿವಬಾಬನಿಗೆ ಜೊತೆಗೆ ಹ್ಯಾಂಡ್ಸ್ಗಳಾಗಿ ನನ್ನ ಮಕ್ಕಳು ರೆಡಿ ಆಗಿದ್ದಾರೆ, ಇವಾಗ ಇನ್ನು ಮೇಲೆ ನಾನು ಹೋಗ್ಲಿಕ್ಕೆ ಏನೂ ಸಮಸ್ಯೆ ಇಲ್ಲ ಅಂತ ಅವ್ರಿಗೆ ಅನ್ಸ್ಬೇಕಲ್ವಾ? ಅದನ್ನು ಮಾಡ್ಬಿಟ್ಟು ತೋರಿಸ್ಬೇಕಲ್ವಾ ನೀವು, ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಹೇಗೆ 18 ಜನವರಿಗೆ ಬ್ರಹ್ಮ ಬಾಬಾ ಸಮರ್ಥರಾದ್ರು, ತಂದೆಯ ಸಮಾನರಾದ್ರು, ನೀವೂ ಕೂಡ ಆ ರೀತಿ ಸಮಾನರಾಗ್ಬಿಟ್ಟು ನಾನು ಬಾಬ್ ಸಮಾನ ಅಂತ ಬಿಟ್ಟು ಬಿರುದು ಹಾಕೊಂಡ್ಬಿಡ್ಬೇಡಿ. ಪ್ರತಿ ಕ್ಷಣ ವಿಶ್ವದ ಸರ್ವರ ಜನರಿಗೂ ಕೂಡ ಶಾಂತಿಯ ಅಂಚಲಿಯನ್ನ ಕೊಡುವುದಕ್ಕೆ ನಿಮಿತ್ತರಾಗಿ, ಅದಕ್ಕಾಗಿ ಈ ರೀತಿಯಲ್ಲ ಅಂಚಲಿ ಸಿಗ್ತಾ ಇದೆ ಕೊಡ್ತಾ ಇದ್ದೀನಿ ಅಲ್ಲ, ನೀವು ಕೇವಲ ಆ ಪ್ರೀತಿಯಲ್ಲಿ ಮುಳುಗೋಗಿದೆ ಅಷ್ಟೇ. ಮುಳುಗಿದ್ರೆ ಸಾಕು. ನೀವು ಸೆಂಟ್ ಸ್ಪ್ರೇ ಮಾಡ್ಕೊಂಡು ಹೋದ್ರೆ ಯಾರಿಗೆ ಕೊಡಬೇಕಾದ ಅವಶ್ಯಕತೆ ಇಲ್ಲ, ಆಟೋಮೆಟಿಕಲಿ ಅದು ಹೋಗ್ತಾ ಇರ್ತದೆ ಅವರಿಗೆ. ಸರಿನಾ? ನಿಮ್ಮ ಮನಸ್ಸಿನಲ್ಲಿ ಅವನನ್ನು ಧರಿಸಿ ಅಷ್ಟೇನೆ, ಮುಂದೆ ಏನು ಮಾಡಬೇಕು ಅದು ಅವ್ರು ಮಾಡ್ಕೊಳ್ತಾರೆ. ಈ ರೀತಿ ಸದಾ ಸ್ನೇಹದ ಸಾಗರದಲ್ಲಿ ಸಮಾವೇಶ ಆಗಿರುವಂಥವ್ರು. ಸ್ನೇಹದ ಸಾಗರದಲ್ಲಿ, ದುಃಖದ ಸಾಗರದ ಸಮಾವೇಶ ಆಗ್ಬಿಡಿ. ಬೇಡುವಂತ ಸಾಗರದಲ್ಲ, ನದಿಯಲ್ಲ, ಸಾಗರದಲ್ಲಿ ಸದಾ ಪ್ರೀತಿಯಲ್ಲಿ ಲೀನಾಗಿರುವಂಥವ್ರು. ಸಾಗರ ಮುಳುಗಿದ್ದೇನು ಸಿಗ್ತದೆ? ನೀರೊಂದು ಇರ್ತದಲ್ವ, ಆ ನೀರೇನ್ ಮಾಡ್ತದೆ ಹೇಳಿ ನೋಡೋಣ. ಯಾವ ಸಾಧನ ನೀರಿನ ಸಂಪರ್ಕದಲ್ಲಿ ಬರ್ತದೋ ಆ ಸಾಧನವನ್ನು ಸ್ವಚ್ಛ ಮಾಡೋದೇ ನೀರಿನ ಗುಣ. ನೀವು ಪರಮಾತ್ಮದಲ್ಲಿ ಮುಳುಗೋಗಿದ್ದೀರಂತ ನಿಮ್ಮ ಎಲ್ಲ ವಿಕಾರಮವನ್ನು ಸ್ವಚ್ಛ ಮಾಡಿ ನಿಮ್ಮನ್ನು ಸುಂದರನ್ನಾಗಿ ಮಾಡೋದು ಭಗವಂತನ ಕೆಲಸ. ಸೇವೆ ಮಾಡೋದು ನಿಮ್ ಕೆಲಸ ಅಲ್ಲ ಆತ್ಮೀಯರೇ, ಅದು ಭಗವಂತನ ಕೆಲಸ. ಅದು ನೀವು ಜ್ಞಾನವನ್ನು ಹೇಳಬೇಕಾದ್ರೆ ಭಗವಂತನ ಜೋಡಣೆಯಾಗಿ ಅವನ ಶಕ್ತಿ ಹೋಗ್ಬಿಟ್ಟು ಅದು ಸೇವೆ ಆಗ್ತದೆ. ಸೇವೆ ನಾವು ಮಾಡೋದಲ್ಲ, ಅದು ನಮ್ಮ ಪೋರ್ಷನ್ ಅಲ್ವೇ ಅಲ್ಲ. ಅದು ನೀವು ಕೇವಲ ಧಾರಣೆ ಧರಿಸಿ ಅಷ್ಟೇ, ಅಲ್ಲಿಗೆ ನಿಮ್ ಕೆಲಸ ಮುಗೀತಷ್ಟೇ. ನೀವು ಹೂವನ್ನ ಧರಿಸಿಕೊಂಡು ಹೋದಾಗ ಹೂವಿನ ಸೌಂದರ್ಯವನ್ನ ನೀವು ಕೊಡ್ತೀರಾ ಪ್ರಪಂಚಕ್ಕೆ? ಬಿಳಿ ಡ್ರೆಸ್ ಅನ್ನ ಹಾಕೊಂಡಾಗ ಬಿಳಿನೆಸ್ ಅನ್ನ, ವೈಟ್ನೆಸ್ ಅನ್ನ, ಶೃಂಗಾರವನ್ನ ನೀವು ಪ್ರಪಂಚಕ್ಕೆ ಕೊಡ್ತೀರಿ. ಮಾವಿನನ್ನ ಕೈಲಿ ಹಿಡ್ಕೊಂಡು ಹೋದಾಗ ಮಾವಿನ ಸುವಾಸನೆಯನ್ನು ನೀವು ಕೊಡ್ತೀರಾ? ಇಲ್ವಲ್ಲ. ಸಂಬಂಧಪಟ್ಟಂತ ಸಾಧನಗಳು ಕೊಡ್ತಾ ಇರ್ತವೆ. ನೀವು ಮಾಡೋದೇನು? ನೀವು ಹಿಡ್ಕೊಂಡಿದ್ದೀರಾ, ಧರಿಸಿದ್ದೀರಾ ಅಷ್ಟೇ. ಇದ್ಯಾಕೆ ನಿಮ್ಗೆ ಅರ್ಥ ಆಗಲ್ಲ?
ನೀವು ಕೇವಲ ಮನಸ್ಸಿನಿಂದ ಧರಿಸಿ. ಹೇಗೆ ಧರಿಸಬೇಕು? ಹೆಂಗ್ ಧರಿಸಬೇಕು? ಅವೆಷ್ಟು ಸುಂದರವಾದ ಮಾತನ್ನು ಹೇಳ್ತಾರೆ. ಮಕ್ಕಳೇ, ಒಂದು ಆತ್ಮನ ಹತ್ರ ಸುಂದರವಾಗಿರುವಂಥ ಒಂದು ಮಾವಿನ ಹಣ್ಣು ಇದೆಯಂತೆ. ಸುವಾಸನೆ ಭರಿತವಾಗಿದ್ದು ಸುಂದರವಾಗಿರುವಂಥ ಒಂದು ಮಾವಿನ ಹಣ್ಣು ಎಲ್ಲಿದೆ? ಬ್ಯಾಗಲ್ಲಿದೆ. ಜೊತೆಗೆ ಆ ಬ್ಯಾಗಲ್ಲಿ 14.5 kg ಆಗುವಷ್ಟು ಕೊಳ್ತೋಗಿರುವಂಥ ಕ್ಯಾಬೇಜು, ಟೊಮೆಟೊ ಹಣ್ಣು, ತರಕಾರಿ, ಹಸಿಮೆಣಸಿನಕಾಯಿ ಎಲ್ಲ ಇದೆಯಂತೆ. ಯಾವುದಲ್ಲಿ? ಆ ಬ್ಯಾಗಲ್ಲಿ. ಒಂದು ಸುಂದರವಾದಂಥ ಮಾವಿನ ಹಣ್ಣು 14 kg, 14.5 kg, ಒಂದು 15-20 ದಿವಸದಿಂದ ಕೊಳ್ತು ಹೋಗಿರುವಂಥ ಆ ಒಂದು ತರಕಾರಿ ಮಧ್ಯದಲ್ಲಿ ಆ ಮಾವಿನನ್ನು ಇಟ್ಟಾಗ ಈ ಬ್ಯಾಗ್ನಲ್ಲಿ ಆ ಮಾವಿನನ್ನು ಇಟ್ಕೊಂಡು ಊರಿನ ಒಳಗಡೆಗೆಲ್ಲ ನಡೆದರೆ ಜನರಿಗೆ ಯಾವ ವಾಸನೆ ಬರ್ತದೆ? ಇದು ಭಗವಂತನ ಪ್ರಶ್ನೆ. ನಾನು ಮಾವಿನ ಹಣ್ಣು ತಗೊಂಡೋಗಿಲ್ವಾ? ಸುವಾಸನೆ ಬರೋದಿಲ್ವಾ? ಅದಕ್ಕಿಂತ ಹೆಚ್ಚಿಗೆ ಇದೆಯಲ್ಲ, ಯಾವ್ದು 14.5 kg. ಹಾಗೆ ಬಾಬನನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟು ಇದೆಲ್ಲ ದುಃಖ ಇಟ್ಕೊಂಡು ಹೋದ್ರೆ ಮಕ್ಕಳೇ, ಅವರಿಗೆ ಬಾಬಂದು ಸಿಗತ್ತೋ? ಅದು 14.5 kg ಸಿಗ್ತದೋ? ಅದಕ್ಕೆ ಸಮರ್ಥರಾಗಿಂದ ಮೊದಲು ನೀವು ಕ್ಲೀನ್ ಆಗಿ ಅಂತ ಹೇಳ್ತಾರಲ್ಲ. 14.5 kg ತೆಗೆದಾಕಿ, ಮೊದಲು ಕ್ಲೀನ್ ಮಾಡಿ ಆಮೇಲೆ ಮಾವಿನ ಹಣ್ಣು ತಗೊಂಡೋಗಿ. ಅದಕ್ಕೆ ನಾನು ಹೊಡೆದು ಸತ್ತೋಗಿ. ನೀವು ಅಂತಿದ್ರೆ ಏನಾಗ್ತದೆ ಅಣ್ಣವ್ರೆ? ನೀವು ಬಂದ ತಕ್ಷಣ ಮನೆಯವರು ಬರ್ತಾರೆ, ಮಕ್ಕಳು ಬರ್ತಾರೆ, ಕೆಲಸ ಬರ್ತಾರೆ, ಯೋಚನೆ ಬರ್ತಾರೆ, ಚಿಂತೆ ಎಲ್ಲ ಬಂತು ಅಂದ್ರೆ ಮಿಕ್ಸ್ ಕ್ಯಾಬೇಜ್, ಟೊಮೆಟೊ, ಬದನೆಕಾಯಿ ಎಲ್ಲ ಬಂದ್ಬಿಡ್ತದೆ. ಯಾವುದು ಚೆನ್ನಾಗಿರೋದೆಲ್ಲ ಕೊಳ್ತು ಹೋಗಿರ್ತದೆ. ಅದಕ್ಕೆ ಅದ್ಯಾವುದನ್ನು ತರದೇನೆ ನಾನು ಹೇಳೋದು ಕೂಡ ಇರಕೂಡದು, ಸಮಾವೇಶವಾಗಬೇಕು. ಆ ರೀತಿ ನೀವು ಕೇವಲ ಪ್ರೀತಿಯಲ್ಲಿ ಲೀನವಾಗುವಂತ ಸದಾ ಕರಾವನ್ ಹಾರ್ ಆತ್ಮ ಸ್ವರೂಪ में स्थित रहने वाले ಬಾಬಾ ಮಾಡಿಸಿದ್ದಾರೆ. ಆತ್ಮನು ಕೂಡ ಕರನ್ ಹಾರ್ ಅಂತಂದ್ರೆ ಕರನ್ ಕರಾವನ್ ಹಾರ್, ಆತ್ಮ ನಿರಾಕಾರ, ಪರಮಾತ್ಮ ಮಾಡಿಸ್ತಾ ಇದ್ದಾರೆ ಹೇಳುವಂತ ಆ ಸ್ಮೃತಿಯಿಂದ ಸದಾ 3 ಶಬ್ದ ಶಿವನನ್ನ ಪ್ರತ್ಯಕ್ಷ ಮಾಡುವಂತಹ ಶಿವ ಮಂತ್ರವನ್ನ ಜೀವನದಲ್ಲಿ ತರುವಂಥವ್ರು. ಬಾಯಲ್ಲಿ ಹೇಳಿಬಿಡಿ ಶಿವ 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 ಅಂತ. ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ, ಸದಾ ತಂದೆ ಸಮಾನ ಮಾಸ್ಟರ್ ಮುಕ್ತಿದಾತನಾಗಿ ವಿಶ್ವದ ಆತ್ಮಗಳಿಗೆ ಮುಕ್ತಿ ಕೊಡುವಂತಹ ಸರ್ವಶ್ರೇಷ್ಠ ಆತ್ಮಗಳಿಗೆ ಬಾಬ್ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಇವತ್ತು ಈ ಮುರಳಿಯನ್ನು ಓದಬೇಕಾದ್ರೆ ನಾನು ಯೋಚನೆ ಮಾಡ್ತಿದ್ದೆ, ಬಾಬಾ ಯಾವಾಗಲೂ 4 ಪೇಜಿನ ಮುರಳಿ ಇದೆಯಲ್ಲ, ಇವತ್ತು ಬರೀ 1.5 ಪೇಜ್ ಅಷ್ಟೇ ಇದೆ. ಉಳಿದಿದ್ದ ಪೇಜೆಲ್ಲ ಡಬಲ್ ಫಾರಿನರ್ಸಿಗೆ, ಹೊಸಬ್ರಿಗೆ ಅದೆಲ್ಲ ಇದೆ. ಏನು ಹೇಳೋದು ಅಂತ ಫಸ್ಟಿಗೆ ಒಂದು ಸಂಕಲ್ಪ ಬರ್ತದೆ, ಆಮೇಲೆ ಗೊತ್ತಿರ್ತದೆ ಬಾಬಾ ಹೇಳ್ತಾರೆ ಅಂತ. ಇಷ್ಟು ವರ್ಷದ ಅನುಭವ ಇದೆಯಲ್ಲ, ಕೂತ್ಕೊಂಡ್ರೆ ಸಾಕು, ಹೇಳ್ತಾ ಹೋಗ್ತಾರ ಅವ್ರು. ಓಕೆನಾ? ಮತ್ತೆ ಒಂದ್ಸಲ ಏನಾಗ್ತದೆ, ಏನು ಬರ್ತದೆ, ಮತ್ತೆ ವಾಪಸ್ ಬರ್ತಾ ಇರ್ತದೆ ಅಲ್ವಾ? ಅದಕ್ಕಾಗಿ ಇವತ್ತಿನ ಒಂದು ಮುರಳಿಯ ಬಗ್ಗೆ ಎಷ್ಟು ಚೆನ್ನಾಗಿ ಬಾಬಾ ಏನ್ ಮಾಡಿದ್ದಾರೆ, ಎಕ್ಸ್ಪ್ಲನೇಷನ್ ಅನ್ನ ಮಾಡಿದ್ದಾರೆ. ಆ ಮೂಲಕ ತಂದೆಗೆ ಸ್ನೇಹಿತರಾಗಿ, ಸ್ನೇಹಿ ಸ್ವರೂಪರಾಗಿ, ಸಮರ್ಥ ಸ್ವರೂಪರಾಗಿ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಭಗವಂತನಿಗೆ ಸಮರ್ಪಣೆ ಮಾಡಿಬಿಟ್ಟು ನೋಡಿ. ಆವಾಗ ಈ ಪ್ರಪಂಚ, ವರ್ತಮಾನ ಸಮಯ, ಸಂಗಮ ಯುಗ, ವಜ್ರ ಸಮಾನ ಯುಗ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಅನ್ಸತ್ತೆ. ನೀವಿರುವಂಥ ಸ್ಥಳದಲ್ಲಿ, ಇರುವಂಥ ಮನೆಯಲ್ಲಿ, ಅದೇ ಗೃಹಸ್ಥ ಜೀವನದಲ್ಲಿ, ಸಮರ್ಪಿತ ಜೀವನದಲ್ಲಿ ಎಲ್ಲಾ ರೀತಿಯ ಸೇವೆಯನ್ನ ಮಾಡಲಿಕ್ಕೆ ಎಲ್ಲ ಏನಿದೆ ಅವಕಾಶಗಳನ್ನ ಬಾಬಾ ಇವತ್ತು ಮಾಡಿಕೊಡ್ತಾ ಇದ್ದಾರೆ. ಮಾಡುವಂತ ಧೈರ್ಯ, ಸ್ಥೈರ್ಯ, ಶುಭ ಸಂಕಲ್ಪ, ವಿಧಿವಿಧಾನ ಅದು ನಮ್ದನ್ನಾಗಿ ಮಾಡಿಕೊಂಡಾಗ ನಾವು ಯಾವ ಸಾಧನೆಯನ್ನು ಕೂಡ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಒಂದು ಹೆಜ್ಜೆಯನ್ನ ನೀವಿಡಿ, 1000 ಹೆಜ್ಜೆ ನಾನು ಅದರ ಪ್ರತಿ ಇಡ್ತೇನೆ. ಓಕೆ? ಅಂತ ಒಂದು ಯೋಗ್ಯ ಆತ್ಮಗಳು ಈ ಗ್ರೂಪಲ್ಲಿ ಇರುವಂತ ಕಾರಣದಿಂದ, ಈ ಕ್ಲಾಸನ್ನು ಯಾರು ಕೇಳ್ತಾರೋ ಅವರೆಲ್ಲ ಆ ಯೋಗ್ಯತೆ ಇರುವಂತ ಕಾರಣದಿಂದ ವಿಶೇಷವಾಗಿ ಈ ಒಂದು ತರಗತಿಯನ್ನು ಬಾಬಾ ನಿಮಗೋಸ್ಕರ ಇಟ್ಟಿದ್ದಾರೆ. ಆ ರೀತಿ ಎಲ್ಲರೂ ಆಗುವಂಥವರಾಗಿ. ಓಕೆ? ಅಚ್ಚಾ. ಓಂ ಶಾಂತಿ.